ಹರಿರಾಮ. ಮಕ್ಕಳ ಕಾರ್ಯಕ್ರಮಕ್ಕಿಂತ ಮೊದಲು ದೊಡ್ಡವರಿಗಾಗಿ ಒಂದು ಕರೆ ಇದೆ. ಅದು ಮಕ್ಕಳಿಗಿಲ್ವಾ ಅಂತ ಕೇಳಬೇಡಿ. ಯಾರು ಆ ಕರೆಗೆ ಸ್ಪಂದಿಸ್ತಾರೋ ಅವರು ದೊಡ್ಡವರಾಗ್ತಾರೆ ಅಂತ ಕರೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ತಾಯಿ ಮತ್ತು ತಾಯಿನಾಡು ಸ್ವರ್ಗಕ್ಕಿಂತ ಮಿಗಿಲಾದದು. ಇದು ಶ್ರೀರಾಮನ ವಾಣಿ. ಹಾಗೆಂದ ಶ್ರೀರಾಮನ ಜನ್ಮಭೂಮಿಯೇ ಉಪೇಕ್ಷಿತವಾಯಿತು. ಅಲ್ಲಿದ್ದ ಭವ್ಯ ರಾಮ ಮಂದಿರ ವಿಧ್ವಸ್ತವಾಯಿತು. ಎಷ್ಟೋ ಕಾಲ, ಸುಮಾರು 5 ಶತಮಾನಗಳ ಕಾಲ ಅಲ್ಲಿ ರಾಮ ಮಂದಿರವಿಲ್ಲ. ಅದರ ಬದಲು ಅದು ಇನ್ನೊಂದು ಪ್ರಾರ್ಥನಾ ಮಂದಿರವಾಗಿದ್ರೂ ಕೂಡ ಬೇಸರ ಇರಲಿಲ್ಲ. ಪ್ರಾರ್ಥನಾ ಮಂದಿರ ಕೂಡ ಆಗದೇ ಇದ್ದಂಥ ಒಂದು ಆಕ್ರಮಣದ ಚಿಹ್ನೆ ಮಾತ್ರ ಅಲ್ಲಿ ಉಳಿದಿತ್ತು. ಆದರೆ ಇವತ್ತು ಕಾಲ ಬದಲಾಗಿದೆ. ರಾಮ ಮಂದಿರವು ನಿರ್ಮಾಣವಾಗ್ತಾ ಇದೆ. ಅದಕ್ಕೆ ಇಡೀ ದೇಶವೇ ಅನುಕೂಲಿಸಿದೆ, ಸರ್ಕಾರಗಳು ಅನುಕೂಲಿಸಿದ್ದಾವೆ, ಸರ್ವೋಚ್ಚ ನ್ಯಾಯಾಲಯ ಅನುಕೂಲಿಸಿದೆ. ಹೀಗೆಲ್ಲ ಆಗಿ ರಾಮ ಮಂದಿರವು ಅಲ್ಲಿ ಮೂಡಿ ಬರ್ತಾ ಇದೆ. ಈ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗುವಾಗ ನಮ್ಮ ಪಾತ್ರ ಏನು? ನಮ್ಮ ಕಿಂಚಿತ್ ಸೇವೆ ಸಲ್ಲಬೇಕು. ನಾವೆಲ್ಲರೂ ನಮಗೇನು ಸಾಧ್ಯವೋ ಅದು ಚಿಕ್ಕ ಮೊತ್ತ ಇರ್ಬೋದು, ದೊಡ್ಡ ಮೊತ್ತ ಇರ್ಬೋದು, ಮೊತ್ತ ವಿಷಯವಲ್ಲ. ಯಾಕೆಂದರೆ ರಾಮ ಸೇತುವನ್ನು ಕಟ್ಟಿದವರಲ್ಲಿ ಆಂಜನೇಯನೇ ಇದ್ದಾನೆ, ಅಳಿಲು ಕೂಡ ಇದೆ. ಹಾಗಾಗಿ ಅಳಿಲ ಸೇವೆಯನ್ನಾದರೂ ಕೂಡ ನಾವು ಮಾಡಬೇಕು. ಇಲ್ಲಿಗಿದ್ರೆ ನಾವು ದೊಡ್ಡವರಾಗೋದಿಲ್ಲ. ದೊಡ್ಡವನು ಶ್ರೀರಾಮಚಂದ್ರ, ಅವನ ಮಂದಿರ ದೊಡ್ಡದರಲ್ಲಿ ದೊಡ್ಡದು. ಅದಕ್ಕೆ ಕಿಂಚಿತ್ ಸೇವೆಯನ್ನು, ಸಣ್ಣ ಸೇವೆಯನ್ನು ಮಾಡಿದರೂ ಕೂಡ ನಾವು ದೊಡ್ಡದಾಗ್ತೇವೆ. ಅದಿಲ್ಲಿದ್ರೆ ನಮ್ಮ ದೊಡ್ಡತನಕ್ಕೆ ಅರ್ಥ ಇಲ್ಲ. ಹಾಗಾಗಿ ನಮ್ಮ ಈ ಸಿದ್ದಾಪುರದ ಇಲ್ಲಿಯ ಈ ರಾಮ ಜನ್ಮಭೂಮಿ ನಿಧಿ ಸಮರ್ಪಣಾ ಸಮಿತಿಯವರ ಅಪೇಕ್ಷೆ, ಅವರ ಬೇಡಿಕೆ ಕೂಡ ಇತ್ತು. ಅದು ನಮ್ಮ ಭಾವನೆ ಕೂಡ ಹೌದು. ಹಾಗಾಗಿ ನಾವೆಲ್ಲರೂ ಮರ್ಯಾದಾ ಪುರುಷೋತ್ತಮನ ಭವ್ಯ ಮಂದಿರದ ನಿರ್ಮಾಣಕ್ಕೆ ನಮ್ಮ ಸೇವೆಯನ್ನು, ದೊಡ್ಡವರು ಚಿಕ್ಕವರು ಎಲ್ಲರೂ ಕೂಡ ನಮ್ಮ ಸೇವೆಯನ್ನು ಸಲ್ಲಿಸೋಣ. ತನ್ಮೂಲಕ ನಮ್ಮ ಭಾರತೀಯತೆಗೆ ಒಂದು ಅರ್ಥವನ್ನು ತಂದುಕೊಳ್ಳೋಣ. ರಾಮನನ್ನು ಮೆರೆತವನು ಭಾರತೀಯನಲ್ಲ, ರಾಮಾಯಣವಿಲ್ಲದಿದ್ದರೆ ಅದು ಭಾರತವೂ ಅಲ್ಲ. ಹಾಗಾಗಿ ರಾಮ ಮತ್ತು ರಾಮಾಯಣಗಳು ನಮ್ಮ ದೇಶದ, ನಮ್ಮ ಸಂಸ್ಕೃತಿಯ ಅವಿಭಾಜ್ಯ ಅಂಗ ಎಂಬುದನ್ನು ಮನಸ್ಸನ್ನು ಧರಿಸಿಕೊಂಡು ರಾಷ್ಟ್ರ ನಿರ್ಮಾಣದ ಈ ಮಹತ್ ಕಾರ್ಯಕ್ಕೆ ನಮ್ಮೆಲ್ಲರ ಸೇವೆಯನ್ನು ನಾವು ಸಲ್ಲಿಸೋಣ ಎಂಬುದಾಗಿ ರಾಮಸ್ಮರಣೆಯೊಂದಿಗೆ, ರಾಮ ಜನ್ಮಭೂಮಿಯ ಸ್ಮರಣೆಯೊಂದಿಗೆ ಇಂದಿನ ಈ ಸಂವಾದದ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ನಾವೆಲ್ಲ ಎಲ್ಲಿದ್ದೇವೆ ಮಕ್ಕಳೇ? ಸ್ವರ್ಗದಲ್ಲಿದ್ದೇವೆ ಅಲ್ವಾ? ನಾವೆಲ್ಲ ಸ್ವರ್ಗದಲ್ಲಿದ್ದೇವೆ. ಹಾಗಂತ ಯಾರೂ ಗಾಬರಿ ಆಗಬೇಕಾಗಿಲ್ಲ. ಸಾಮಾನ್ಯವಾಗಿ ಸ್ವರ್ಗಸ್ಥರಾದರು ಅಂದರೆ ತೀರ್ಕೊಂಡಿದ್ದಾರೆ. ಸತ್ತೇ ಸ್ವರ್ಗವನ್ನು ಸೇರಬೇಕು, ಹಾಗಿದೆ ಪ್ರಪಂಚದಲ್ಲಿ ನಾವು ಕಾಣ್ತಾ ಇರ್ತಕ್ಕಂಥದ್ದು. ಆದರೆ ಬದುಕಿದ್ದೇ ಸ್ವರ್ಗವನ್ನು ಸೇರಬೇಕು ಅಂತಾದರೆ, ಬದುಕಿದ್ದು ಸ್ವರ್ಗವನ್ನು ನೋಡಬೇಕು ಅಂತಾದರೆ, ಬದುಕಿದ್ದು ಸ್ವರ್ಗವನ್ನು ಅನುಭವಿಸ್ಬೇಕು ಅಂತಾದರೆ ಜ್ವರ ಹೇಳಿ. ಹೌದು, ನಾವು ಬದುಕಿರ್ತಾ ಸ್ವರ್ಗವನ್ನು ಅನುಭವಿಸ್ಬೋದು, ಸ್ವರ್ಗವನ್ನು ಕಾಣಬಹುದು. ಅದು ಗೋಸ್ವರ್ಗ. ಹಾಗಾಗಿ ಅಂಥ ಗೋಸ್ವರ್ಗದಲ್ಲಿ ಪವಿತ್ರಗಳ ಸರಣಿಯೇ ಸೇರಿದೆ. ದೇವಸ್ಥಾನ ಪವಿತ್ರ, ಗುರು ಸನ್ನಿಧಿ ಪವಿತ್ರ, ತೀರ್ಥವು ಪವಿತ್ರ, ಗೋವು ಪವಿತ್ರ, ಭಕ್ತರು ಪವಿತ್ರ, ಮಕ್ಕಳು ಪವಿತ್ರ. ಮಕ್ಕಳು ಅಂದರೆ ದೇವರು, ಮಕ್ಕಳು ದೇವರು, ಮಕ್ಕಳು ದೇವರ ಸ್ವರೂಪ. ಹಾಗಾಗಿ ನಾವೆಲ್ಲ ದೊಡ್ಡವರಾಗಿ ಆಗ್ಬಿಟ್ಟಿದೆ. ಇಲ್ಲಾಂದ್ರೆ ಮಕ್ಕಳಾಗಿದ್ರೆ ತುಂಬ ಚೆನ್ನಾಗಿರೋದು ಅಂತ. ಯಾಕೆಂದ್ರೆ ಮಕ್ಕಳಲ್ಲಿ ದೈವತ್ವ ಇರ್ತವೆ ಅಂತ. ಇದೆಲ್ಲ ಸೇರಿದೆ ನೋಡಿ ಇಲ್ಲಿ. ಇಂತಹದೊಂದು ಧರೆಯ ಸ್ವರ್ಗದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ನೀವು ಬೆಳಗಿನಿಂದಲೇ ಇಲ್ಲೆಲ್ಲ ವಿಹರಿಸಿದ್ದೀರಿ, ಆಟ ಆಡಿದ್ದೀರಿ, ಓಡಾಟ ಮಾಡಿದ್ದೀರಿ. ಆಟ, ಓಟ, ನೋಟ, ಪಾಠ
ಕೂಟ ಎಲ್ಲ ಆಗಿದೆ ಅಲ್ವಾ? ಅಲೆಮನೆಗೆ ಹೋಗಿದ್ದೀರಾ? ಅಲೆಮನೆಗೆ ಹೋಗಿದ್ದೀರಾ? ಬೆಲ್ಲ ಗೊತ್ತು, ಬೆಲ್ಲದ ಸವಿ ಗೊತ್ತು, ಎತ್ತಿನ ಶ್ರಮ ಗೊತ್ತಿಲ್ಲ ಅನ್ನೋ ದಿನ ಈಗಿಲ್ಲ ನಿಮಗೆ. ಯಾಕೆಂದ್ರೆ ನೀವು ಎತ್ತಿನ ಶ್ರಮವನ್ನು ಕಣ್ಣಾರೆ ಕಂಡಿದ್ದೀರಿ, ಕೋಣದ ಶ್ರಮವನ್ನು ನೀವು ಕಣ್ಣಾರೆ ಕಂಡಿದ್ದೀರಿ. ಹಾಗಾಗಿ ಪಾಪ ಅದು ಶ್ರಮಪಟ್ಟು ಕಬ್ಬನ್ನು ಹಾಲಾಗಿಸಿ ನಮಗೆ ಕೊಡ್ತದೆ. ಆ ಹಾಲು ಬೆಂಕಿಯಲ್ಲಿ ಬೆಂದು ಬೆಲ್ಲವಾಗಿ ನಮ್ಮ ನಾಲಿಗೆಗೆ ಸವಿಯನ್ನು ಓಡುತ್ತದೆ ಅಲ್ವಾ? ಹಾಗಾಗಿ ಆಲೆಮನೆಯ ಒಂದು ಅಪರೂಪದ ಒಂದು ಸಂದರ್ಭ. ಕಳೆದ ವರ್ಷ ಆಲೆಮನೆ ಇರಲಿಲ್ಲ, ಈ ವರ್ಷ ಆಲೆಮನೆ ವಿಶೇಷವಾಗಿರ್ತಕ್ಕಂಥದ್ದು. ಆಲೆಮನೆಯಲ್ಲಿ ಭಾಗವಹಿಸಿದ್ರಿ ಅಲ್ವಾ? ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ರಿ. ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಯಾರು ಇದ್ದೀರಾ? ಕೈ ಎತ್ತಬೇಡಿ, ನೀವು ಬೇಜಾರಾಗೋದು ಬೇಡ, ಸುಮ್ಮನೆ ಕೇಳೋದಷ್ಟೇ. ನೀವು ಯಾರಾದರೂ ಒಂದೂ ಸ್ಪರ್ಧೆಯಲ್ಲಿ ಭಾಗವಹಿಸಿಲ್ಲ ಅಂತಾದರೆ ನೀವೇನು ಮಾಡ್ಬೇಕು ಗೊತ್ತಾ? ಏನು ಮಾಡ್ಬೇಕು ಗೊತ್ತಾ? ಮುಂದಿನ ಸರಿ ಸ್ಪರ್ಧೆ ಮಾಡಿದಾಗ ಖಂಡಿತ ಭಾಗವಹಿಸ್ಬೇಕು, ತಪ್ಪದೇ ಭಾಗವಹಿಸ್ಬೇಕು. ಭಾಗವಹಿಸುವಿಕೆಯೇ ಗೆಲುವು, ಮತ್ತೆ ಗೆಲುವು ಅಂತ ಬೇರೆ ಇಲ್ಲ. ನಾವು ಭಾಗವಹಿಸಿದ್ದೇವೆ, ನಾವು ಆ ಸ್ಪರ್ಧೆಯ ಒಂದು ಅಂಗ, ಒಂದು ಅಂಶ, ಒಂದೊಂದೇ ಗೆಲುವು. ಅದಕ್ಕಿಂತ ದೊಡ್ಡ ಗೆಲುವು ಬೇರೆ ಏನಿದೆ? ಭಾಗವಹಿಸದಿದ್ದರೆ ಅಪರಾಧ. ಯಾಕೆಂದ್ರೆ ಒಂದು ಮಾತಿದೆ, ಧರ್ಮ ಯುದ್ಧ ನಡೆಯುವಾಗ ಒಂದು ಧರ್ಮದ ಕಡೆ ಬೇಡ, ಅಧರ್ಮದ ಕಡೆಗಾದರೂ ನಿಂತು ಯುದ್ಧದಲ್ಲಿ ಭಾಗವಹಿಸ್ಬೇಕಂತೆ. ಯಾಕೆಂದ್ರೆ ಎಲ್ಲಿ ಯುದ್ಧ ಮಾಡುವಾಗಲೂ ಸತ್ರ ಸ್ವರ್ಗವೇ ಅವನಿಗೆ. ಇಲ್ಲೂ ಇಲ್ಲ ಅಲ್ಲೂ ಇಲ್ಲ, ತಟಸ್ಥ ಏನು ಅವನಿಗೆ ಭವಿಷ್ಯ ಇಲ್ಲ, ಅವನಿಗೆ ಭಗವಂತನ ಕಾರುಣ್ಯ ಇಲ್ಲ. ಹಾಗಾಗಿ ಯುದ್ಧದಿಂದ ಓಡುವವನು ಹೇಳಿ ಭಾಗವಹಿಸಬೇಕು ಅಂತ. ಎಲ್ಲಿಂದಲಾದರೂ ಕೌರವರ ಕಡೆಯಿಂದಾದರೂ ಸರಿ, ಪಾಂಡವರ ಕಡೆಯಿಂದಾದರೂ ಸರಿ, ಪಾಂಡವರ ಕಡೆಯಿಂದ ಹೆಚ್ಚು ಸರಿ, ಅದೇ ಸರಿ, ಹಾಗೇ ಮಾಡಬೇಕು. ಆದರೆ ಯುದ್ಧದಲ್ಲಿ ಭಾಗವಹಿಸ್ತಾ ಓಡುವವನಿಗಿಂತ ಕೌರವರ ಕಡೆ ನಿಂತು ಯುದ್ಧ ಮಾಡಿದವನು ವಾಸಿ. ನಾವು ಹೇಳಿಗಳಾಗಬಾರ್ದಲ್ವಾ? ನಾವು ವೀರರಾಗಬೇಕು, ಶೂರರಾಗಬೇಕು, ಧೈರ್ಯ ಇರಬೇಕು, ನಮಗೆ ಉತ್ಸಾಹ ಬೇಕು, ಎಲ್ಲದರಲ್ಲೂ ಭಾಗವಹಿಸ್ಬೇಕು ನಾವು. ಹಾಗಾಗಿ ಸ್ಪರ್ಧೆಗಳು ನಡೆದಾಗ ಅದು ನಮಗಾಗ್ತಾನೆ ನಡೆಯೋದು ಸ್ಪರ್ಧೆಗಳು. ನಾವೆಲ್ಲ ಭಾಗವಹಿಸ್ಬೇಕು. ತುಂಬ ಭಾಗವಹಿಸಿದ್ದೀರಿ. ಸಂಜೆಕ್ಕ ನಿಮ್ಮ ತಾರೀಫ್ ಮಾಡಿದಾಳೆ, 30ಕ್ಕಿಂತ ಹೆಚ್ಚು ಜನ ಭಾಗವಹಿಸಿದ್ದಾರೆ ಒಂದೊಂದು ಸ್ಪರ್ಧೆಯಲ್ಲಿ. ಹಾಡು ಹೇಳೋರು ಮಾತ್ರ ಸ್ವಲ್ಪ ಕಡಿಮೆ ಅಂತೆ, ಭಾಷಣ ಮಾಡೋರು ಸ್ವಲ್ಪ ಕಡಿಮೆ ಅಂತೆ. ಇಲ್ಲಿ ಯಾರು ಮಾತಾಡಿದಾಗಾಯ್ತು, ಭಾಷಣ ಮಾಡೋದು ಕಡಿಮೆ ಆದರೆ ಒಳ್ಳೇದು ಅಂತ ಯಾರು ಎಲ್ಲರೂ ಹೇಳಿದಾಗಾಯ್ತು. ಭಾಷಣ ಮಾಡೋದು ಹೆಚ್ಚಾಗಿ ದೇಶಕ್ಕೆ ಭಾಳ ತೊಂದರೆಗಳಾಗಿದೆ ಈಗ. ಹಾಗಾಗಿ ಭಾಷಣ ಮಾಡೋದು ಕಮ್ಮಿ ಆದಷ್ಟು ಒಳ್ಳೇದು ಅಂತ ಯಾರು ಮಾತಾಡಿದ್ದಿಲ್ಲ, ಯಾರು ಹೇಳಿದ್ರಲ್ಲ ಇಲ್ಲಿ. ಹಾಗಾಗಿ ಅದೆರಡಕ್ಕೆ ಕಡಿಮೆ ಅಂತ ಕೇಳೋದು. ಆದರೆ ಅದಕ್ಕೂ ಬೇಕು. ದೇಶಕ್ಕಾಗಿ ಮಾತನಾಡುವವರು, ಧರ್ಮಕ್ಕಾಗಿ ಮಾತನಾಡುವವರು, ಗೋವಿಗಾಗಿ ಮಾತನಾಡುವವರು, ದೇಶದ ವಕೀಲರು, ಧರ್ಮದ ವಕೀಲರು, ಗೋವಿನ ವಕೀಲರು. ಗೋವಿನ ವಕೀಲರು ಗೋವಿನ ಪರವಾಗಿ ವಾದ ಮಾಡೋರು. ಗೋವಿಗೆ ಬಾಯಿ ಇದೆಯಾ? ಮತ್ತು ಹುಲ್ಲು ತಿನ್ನೋದಾಗೆ ಏನಪ್ಪ ನೀವು? ನಿಮ್ಮ ಬಾಯಿಗಿಂತ ಎಷ್ಟು ದೊಡ್ಡ ಬಾಯಿಗೆ ಅದಕ್ಕೆ. ಗೋವಿಗೆ ಮಾತನಾಡಲು ಬಾಯಿ ಇಲ್ಲ. ಗೋವಿಗೆ ಬಾಯಿ ಇದೆ, ಮಾತನಾಡಲು ಬಾಯಿ ಇಲ್ಲ. ಗೋವಿಗೆ ಮಾತು ಇಲ್ಲ. ಹೌದಾ? ಯಾರು ಹೇಳಿದ್ದು? ನಮಗೆ ಅರ್ಥ ಆಗೋದಿಲ್ಲ ಅಷ್ಟೇ. ಗೋವು ಮಾತಾಡುತ್ತೆ, ನಿಮಗೆ ಶಬ್ದ ಕೇಳ್ತಾ ಇದ್ದೀರಲ್ಲ, ಏನದು ಮಾತು? ಅದು ಮತ್ತೊಂದು ಗೋವಿಗೆ ಅರ್ಥ ಆಗತ್ತೆ, ದೇವರಿಗೆ ಅರ್ಥ ಆಗತ್ತೆ, ದೇವರಂಥವ್ರಿಗೆ ಅರ್ಥ ಆಗತ್ತೆ. ಹಾಗಾಗಿ ಗೋವಿನ ಕೊರತೆ ಅಲ್ಲದು. ಗೋವು ಅಂಗವಿಕಲ, ಗೋವು ಮೂಕ ಅಂತೆಲ್ಲ. ನಮಗೆ ಕೇಳಿದ ಕಿವಿ ಇಲ್ಲ, ಅರ್ಥ ಮಾಡ್ಕೊಳ್ತಕ್ಕಂಥ ಬುದ್ಧಿ ಇಲ್ಲ, ನಮಗದ್ರ ಭಾಷೆ ಗೊತ್ತಾಗ್ತಾ ಇಲ್ಲ ಅಂತ ಮೌನವಾಗಿಯೂ ಮಾತಾಡುತ್ತೆ, ಕಣ್ಣಿಂದಲೇ ಮಾತಾಡುತ್ತೆ, ಸ್ಪರ್ಶದಿಂದಲೇ ಮಾತಾಡುತ್ತೆ ಗೋವು. ನಮಗೆ ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಮನಸ್ಥಿತಿ ಬೇಕು. ಕೃಷ್ಣನಿಗಿತ್ತು ನೋಡಿ, ಅನೇಕ ಗೋಭಕ್ತರಿಗಿತ್ತು, ಅಂಥದ್ದು ಬೇಕು ನಮಗೆ. ಹಾಗಾಗಿ ಅಂಥ ಗೋವಿನ ಪರವಾಗಿ ಮನುಷ್ಯರ ಭಾಷೆಯಲ್ಲಿ ಮನುಷ್ಯರಿಗೆ ಅರ್ಥವಾಗುವಂತೆ ಮಾತಾಡೋರು ಬೇಕು, ಹಾಡೋರು ಬೇಕು. ಈಗ ಇಬ್ಬರು ಅಕ್ಕಂದರು ಹಾಡಿದ್ರು ನೋಡಿ ಗೋವಿನ ಪರವಾಗಿ.
ಬೇಕು. ಹಾಗಾಗಿ ನೀವು ಗೋವಿನ ಪರವಾಗಿ, ದೇಶದ ಪರವಾಗಿ, ಧರ್ಮ ಪರವಾಗಿ ಆಡಬೇಕು, ಹಾಡಬೇಕು, ಮಾತಾಡಬೇಕು, ಹಾಡು ಹೇಳಬೇಕು. ಅದಕ್ಕೂ ಕೂಡ ನೀವು ಉತ್ಸಾಹವನ್ನು ವಹಿಸಬೇಕು. ನೀವು ಪ್ರಯತ್ನ ಮಾಡಿ. ಹಾಡು ನಿಮಗೆ ಒಲಿದು ಬಂದರೆ ಹಾಡಿ, ಇಲ್ಲದಿದ್ದರೆ ಮಾತಾಡಿ. ಅದಕ್ಕಂತೂ ಖಂಡಿತವಾಗಿ ಸಾಧ್ಯತೆಗಳಿದ್ದಾವೆ. ಹಾಡಕ್ಕೆ ಬರಬೇಕು ನುಡಿಸಿ, ವಾದನಗಳು ಯಾವುದನ್ನಾದ್ರೂ ಆರಿಸಿ ನಡೆಸಿ. ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದಲ್ಲಿ ಅದಕ್ಕೆಲ್ಲ ಅವಕಾಶ ಇದೆ. ಹಾಡೋರು ಹಾಡ್ಬೋದು, ನುಡಿಸೋರು ನುಡಿಸ್ಬೋದು, ಬಿಡಿಸೋರು ಬಿಡಿಸ್ಬೋದು, ಎಲ್ಲದನ್ನೂ ಮಾಡ್ಬೋದು. ಹಾಗಾಗಿ ಎಲ್ಲ ಸ್ಪರ್ಧೆಗಳಲ್ಲಿ ನಾವು ಮುಂದಕ್ಕೆ ಇನ್ನೂ ಹೆಚ್ಚಾಗಿ ಭಾಗವಹಿಸಬೇಕು. ಈ ಕಾರ್ಯಕ್ರಮಗಳಲ್ಲಿ, ಇಂಥ ಕಾರ್ಯಕ್ರಮಗಳಲ್ಲಿ ನಾವೆಲ್ಲ ಭಾಗಿಯಾಗಬೇಕು ಎಂಬುದನ್ನು ನಾವೆಲ್ಲಿ ಉಲ್ಲೇಖ ಮಾಡ್ತೇವೆ. ನಿಮ್ಮ ಪ್ರಶ್ನೆಗಳಿಗೆ ಹೋಗೋಣ. ಪ್ರಶ್ನೆಗಳು ತುಂಬ ಕಡಿಮೆ ಇದೆ. 300ಕ್ಕಿಂತ ಹೆಚ್ಚು ಜನರು ಬಂದಿದ್ದೀರಿ ನೀವು ಈ ಕಡೆ. ಅದು ಪ್ರಶ್ನೆಗಳು ಬರೀ 5-6 ಮಾತ್ರ ಇದೆ. ತುಂಬ ಕಡಿಮೆ ಇದೆ ಪ್ರಶ್ನೆಗಳು. ಅಂದರೆ ನಿಮಗೆಲ್ಲ ಉತ್ತರ ಸಿಕ್ಕಿದೆ ಅಂತ ಅರ್ಥ. ಹೆಚ್ಚಿಗೆ ಪ್ರಶ್ನೆ ಏನೂ ಇಲ್ಲ, ನಿಮಗೆ ಸಮಾಧಾನ ಇದೆ ಅಂತಲೇ ಅರ್ಥ. ಅದಕ್ಕೆ ಒಂದನೇ ಪ್ರಶ್ನೆ, ನಾನು ನನ್ನ ಗೆಳೆಯನ ಮನೆಗೆ ಹೋದಾಗ ಅಲ್ಲಿದ್ದ ಗೋವಿನ ಕರುವನ್ನು ನೋಡಿ ಅದರ ಸಮೀಪ ಹೋಗಿ ಅದನ್ನು ತಬ್ಬಿಕೊಂಡೆ. ಆ ಕ್ಷಣ ಒಮ್ಮೆ ನನಗೆ ಈ ಜೀವನದ ಎಲ್ಲ ದುಃಖಗಳು ಮರೆತು ಹೋದವು. ಆಗ ನಾನು ಅಂದುಕೊಂಡೆ, ಗುರುಗಳು ಗೋಸ್ವರ್ಗ ಎಂಬ ಹೆಸರನ್ನೇ ಇಡಲು ಕಾರಣ ನನಗಾದಂತಹ ಆ ಒಂದು ಅವರ್ಣನೀಯ ಅನುಭವ ಗುರುವರಿಯರಿಗೂ ಆಗಿತ್ತೇನೋ ಎಂದು. ಈ ಹಿನ್ನೆಲೆಯಲ್ಲಿ ನನ್ನ ಪ್ರಶ್ನೆ ಏನೆಂದರೆ, ನಮ್ಮ ಗುರುವರಿಯರಿಗೆ ಗೋವಿನ ಬಗ್ಗೆ ಅನುಭವಕ್ಕೆ ಬಂದಂಥ ಪ್ರಮುಖ ಅಂಶಗಳು ಯಾವುವು ಎಂಬುದಾಗಿ ಕೆರೆಗದ್ದೆಯ ದರ್ಶನ್ ಹೆಗಡೆ ನಮ್ಮ ಅನುಭವವನ್ನೇ ಕೇಳಿದ್ದಾನೆ. ಒಂದಂತೂ ಹೌದು, ಗೋವಿನ ಸಾನ್ನಿಧ್ಯ ಸ್ವರ್ಗ, ಅದಂತೂ ಹೌದು. ಈ ಮಗುವಿನ ಅನುಭವ ಅದು ಮಿಥ್ಯೆ ಅಲ್ಲ, ಅದು ಸತ್ಯ. ಅದು ಗೋಪುರಗಳಿಗೆಲ್ಲ ಗೊತ್ತಿರುವಂಥದ್ದು. ಪಾತಂಜಲ ಭಾಷ್ಯ, ಸ್ವರ್ಗೇ ಲೋಕೆ ಕಾಮದುಗ್ಭವತಿ. ಮಕ್ಕಳೇ ರಿಪೀಟ್ ಮಾಡ್ತೀರಾ? ಸ್ವರ್ಗೇ ಲೋಕೆ ಕಾಮದುಗ್ ಭವತಿ. ಹಾಗಂದ್ರೆ ಕಾಮಧೇನು ಸ್ವರ್ಗದಲ್ಲಿರ್ತಾಳೆ. ಸ್ವರ್ಗೇ ಲೋಕೆ ಕಾಮದುಗ್ ಭವತಿ ಅಂದ್ರೆ ಕಾಮಧೇನು ಸ್ವರ್ಗದಲ್ಲಿರ್ತಾಳೆ. ಅದನ್ನು ಈಗೂ ಹೇಳ್ಬೋದು. ನಾವು ಶುರು ಮಾಡ್ತೇವೆ, ನೀವು ಪೂರ್ತಿ ಮಾಡಬೇಕು. ಕಾಮಧೇನು ಎಲ್ಲಿರ್ತಾಳೋ, ನೀವು ರಿಪೀಟ್ ಮಾಡೋಕೆ ಹೇಳಿಲ್ಲ, ಪೂರ್ತಿ ಮಾಡಬೇಕು. ನಾವು ಅರ್ಧ ನಿಲ್ಲಿಸ್ತೇವೆ, ಮಕ್ಕಳನ್ನ ಪೂರ್ತಿ ಮಾಡಬೇಕು ನೀವು. ಕಾಮಧೇನು ಎಲ್ಲಿರ್ತಾಳೋ, ಕಾಮಧೇನು ಎಲ್ಲಿರ್ತಾಳೋ, ಕಾಮಧೇನು ಎಲ್ಲಿರ್ತಾಳೋ ಅದೇ ಸ್ವರ್ಗ. ಹಾಗಾಗಿ ಈ ಅನುಭವ ಬರುವಂಥದ್ದು, ಇಂಥ ಅನುಭವಗಳಾಗುವಂಥದ್ದು ಅಂತ. ನೀವು ಗೋವನ್ನು ನೋಡಿದರೆ ದುಃಖಗಳು ಮರೀತವೆ, ಗೋವಿನ ಹತ್ತಿರ ಹೋದರೆ ದುಃಖಗಳು ಮರೀತವೆ, ಅಂಬಾ ಧ್ವನಿ ಕೇಳಿದ್ರೆ ದುಃಖಗಳು ಮರೀತವೆ. ಮುಟ್ಟಿದ್ರೆ, ಮೈ ತುರಿಸ್ಕೊಟ್ರೆ, ಮೈ ನೇವರಿಸಿದ್ರೆ ಗೋವಿನದ್ದು, ಗೋವು ನಮ್ಮನ್ನು ನೆಕ್ಕಿದರೆ ಅಭ್ಯಾಸ ಬೇಕು, ದುಃಖಗಳು ಮರೆತು ಹೋಗ್ತವೆ. ನೆಕ್ಕಿದ್ರೆ ಅಂದುಕೊಳ್ಳಿ ಅಭ್ಯಾಸ ಬೇಕು ಅಂದಿಲ್ಲ. ಯಾಕೆ ಹೇಳಿ? ಯಾರಿಗಾರು ಅನುಭವ ಇದ್ದಾರೆ ಹೇಳಿ. ನಾಲಿಗೆ ನಮ್ಮ ನಾಲ್ಗೆ ಥರ ಇರೋದಿಲ್ಲ, ಸ್ವಲ್ಪ ಮರಳು ಕಾಲದಿಂದ ಉಜ್ಜಿದಾಗ್ತದೆ. ನೆಕ್ಕಿದರೆ ಅಭ್ಯಾಸ ಆಗೋವರೆಗೆ ಸ್ವಲ್ಪ ನಮಗೇನು ಅಂತರ ಆಗ್ಬೋದು, ಆಮೇಲೆ ತುಂಬ ಹಿತವೇ ಆಗುತ್ತೆ. ಹೀಗೆ ಗೋವಿನ ಸಂಪರ್ಕ ಅನ್ನೋದು ಸ್ವರ್ಗ ಸಮಾನ ಅಂತ. ನಮ್ಮ ಅನುಭವಗಳು ತುಂಬ ಇದೆ ಮಕ್ಕಳೇ, ತುಂಬ ಅಂದರೆ ತುಂಬ. ಯಾಕೆಂದ್ರೆ ಇಷ್ಟೆಲ್ಲ ವರ್ಷಗಳು ಕಳೆದಿವೆ ಅಲ್ವಾ, ಎಷ್ಟೋ ಘಟನೆಗಳಾಗೋಗಿದೆ ಗೋವಿನ ಜೊತೆ ನಮಗೆ. ಸುಮ್ಮನೆ ಒಂದೆರಡು ತುಂಬ ಸರಳವಾದ ಉದಾಹರಣೆಗಳನ್ನ ಹೇಳ್ತೇವೆ ನಿಮ್ಮ ಮುಂದೆ. ನಿಮ್ಮ ಹಾಗೆ ಇದ್ದು ನಾವು, ನಿಮಗಿಂತ ಚಿಕ್ಕವರಾಗಿದ್ದು ಅಂತ ಅನ್ಬೋದು. ಆಗ ನಾವು ನಮ್ಮ ಪೂರ್ವಾಶ್ರಮದ ಮನೆಯಲ್ಲಿ
ಒಂದು ಕೆಂಪು ಹಸು ಇತ್ತು. ಅದರ ಹೆಸರು ಕೆಂಪಿ. ಕೆಂಪಿತ್ತಲ್ಲ ಅದು, ಹಾಗಾಗಿ ಅದರ ಹೆಸರು ಕೆಂಪಿ. ಅದಕ್ಕೆ 2 ಉದ್ದದ ಕೋಡುಗಳಿದ್ವು, ಸುಮಾರು ಚೂಪಾದ ಉದ್ದದ ನೇರವಾದ 2 ಕೋಡುಗಳಿದ್ವು ಅದಕ್ಕೆ. ಒಮ್ಮೆ ನಾವು ಚಿಕ್ಕ ವಯಸ್ಸಿನಲ್ಲಿ ಹಾಗೆ ಗೋವಿನ ಜೊತೆ ತುಂಟಾಟ ಮಾಡಿದಾಗ, ತುಂಬ ತುಂಟಾಟ ಮಾಡಿದಾಗ ಗೋವು ಏನು ಮಾಡ್ತು ಗೊತ್ತಾ? ತನ್ನ 2 ಕೋಡುಗಳಿಂದ ಆಗ ಮಗುವಾಗಿದ್ದ ನಮ್ಮನ್ನು ಎತ್ತಿ ಏನು ಮಾಡಿರ್ಬೋದು? ಏನು ಮಾಡಿರ್ಬೋದು? ಏನು ಮಾಡಿರ್ಬೋದು? ಏನೂ ಮಾಡಿಲ್ಲ, ಯಾಕೆ ನಾನು ನಿಮ್ಮಲ್ಲಿ ಇರೋ ನೋಡಿ ಆರಾಮಾಗಿದೆ ಹೀಗೆ, ಅಂಥದ್ದೇನೂ ಮಾಡಿಲ್ಲ. ಆ ಗೋವು ಎತ್ತಿ ಆ ಕಡೆ ಈ ಕಡೆ ನೋಡಿ ಅಡಿಕೆ ಸಪ್ಪೆ ರಾಶಿ ಬಿದ್ದಿತ್ತು ಹತ್ತಿರದಲ್ಲೇ, ಸ್ವಲ್ಪ ದೂರದಲ್ಲಿ. ಮೆಲ್ಲ ಇಳಿಸಿತ್ತು ಅದರ ಮೇಲೆ, ಅಡಿಕೆ ಸಪ್ಪೆ ರಾಶಿ ಮೇಲೆ ಮೆಲ್ಲನೆ ಇಳಿಸಿತ್ತು. ಯಾಕೆ? ನೋವಾಗಬಾರ್ದು, ನೋವಾಗಬಾರ್ದು. ಗೋವು ಅಂದ್ರೆ ತಾಯಿ ಅಲ್ವಾ, ಎತ್ತಿ ಹಸಿಬೋಗುತ್ತಲ್ವಾ, ಹಾಗೆ ಮಾಡಿಲ್ಲ ನೋಡಿ. ಎತ್ತಿದ್ದು ಅದು, ಆದರೆ ಅತ್ತ ಇತ್ತ ನೋಡಿ ಅಡಿಕೆ ಸಿಪ್ಪೆ ರಾಶಿಯನ್ನು ಹುಡುಕಿ ಅದರ ಮೇಲೆ ನೆಲ ಇಳಿಸ್ಬೇಕು ಅಂದರೆ ಗೋವಿಗೂ ಹೃದಯ ಇದೆ ನೋಡಿ, ಗೋವಿಗೂ ಮನಸ್ಸಿದೆ ನೋಡಿ, ಪ್ರೀತಿ ಇದೆ ನೋಡಿ ಅಲ್ವಾ? ಇನ್ನೊಂದು ಉದಾಹರಣೆ, ನಾವು 5ನೇ ತರಗತಿಯಲ್ಲಿದ್ದೆವು. ಮಧ್ಯಾಹ್ನ 2 ಗಂಟೆ ಸಮಯ, ಅದು ಬಿಸಿಲು. ಶಾಲೆಯಿಂದ ಮರಳಿ ಬರ್ತಾ ಇದ್ವು. ಲಿಂಗನಮಕ್ಕಿ ಊರದು, ಕಾರ್ಗಲ್ಲ ಜೋಗ ಹತ್ರ ಲಿಂಗನಮಕ್ಕಿ ಅನ್ನೋ ಊರದು. ಡಾಂಬರ ರಸ್ತೆ, ಮಧ್ಯಾಹ್ನ 2 ಗಂಟೆ ಕಾದಿದೆ ರಸ್ತೆ. ಇದ್ದಕ್ಕಿದ್ದಾಗೆ ನಮ್ಗೆ ಏನಾಯ್ತು ಅಂತಲೇ ಗೊತ್ತಾಗಿಲ್ಲ, ಎಚ್ಚರ ಇರಲಿಲ್ಲ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಎಚ್ಚರ ಆಯಿತು. ಆಮೇಲೆ ಎದ್ದು ಬರುವಾಗ ಸುತ್ತಮುತ್ತ ಇದ್ದವರೆಲ್ಲ ಹೇಳಿದರು, ದೊಡ್ಡ ನಂದಿ ಒಂದು ಬಂದು ನಮ್ಮ ಮೇಲೆ ಓಡಾಡಿ ಹೋಗಿದೆ ಅಂತ, ತುಳಿದು ಹೋಗಿದೆ ಅಂತ. ನಂದಿ ದೊಡ್ಡ ನೋಡಿದಿರಲ್ಲ ಇದೆಲ್ಲ ಅಂತ ನಂದಿ ಕಾಲಿಟ್ಟಿದೆ. ಸಾಮಾನ್ಯವಾಗಿ ನಂದಿಗಳು ಅಂದ್ರೆ 400 kg, 500 kg, 700 kg, 800 kg ಹೀಗೆಲ್ಲ ತೂಕ ಇರ್ತವೆ. ಮಲಾಗಿದ್ದರೂ ಕೂಡ ಸಾಕಷ್ಟು ತೂಕ ಇರ್ತದೆ. ಹಾಗಿರುವಾಗ ಈ ದೊಡ್ಡವರ ಮೇಲೆ ಅದು ಕಾಲಿಟ್ಟರೂ ಕೂಡ ಕಾಲಿಟ್ಟಲ್ಲಿ ಫ್ರಾಕ್ಚರ್ ಆಗುತ್ತೆ. ಆದರೆ ಅದು ಕಾಲಿಟ್ಟು ಅದು ಓಡಾಡಿ ಹೋದರೂ ಕೂಡ ಒಂದು ಸಣ್ಣ ಗಾಯ ಕೂಡ ಆಗಿರಲಿಲ್ಲ, ಚಿಕ್ಕ ನೋವು ಕೂಡ ಆಗಿರಲಿಲ್ಲ. ಇದನ್ನು ಏನಂತೀರ ನೀವು? ಇದನ್ನು ಆಶೀರ್ವಾದ ಅನ್ಬೇಕು. ಪುಟ್ಟ ಮಗುವಿಗೆ 5ನೇ ತರಗತಿ ಮಗುವಿನ ಮೇಲೆ ನಂದಿ ಓಡಾಡಿದ್ರು ಏನೂ ಆಗದೇ ಇದ್ರೆ ಅದಕ್ಕೇನರ್ಥ? ಅದು ಆಶೀರ್ವಾದ ಮಾಡಕ್ಕೆ ಬಂದಿದೆ. ಪಾದಸ್ಪರ್ಶದ ಮೂಲಕ ಒಂದು ಕೃಪೆಯನ್ನು ಹರಿಸುವ ಸಲುವಾಗಿ ಬಂದಿದೆ. ಇದು ಮುಂದೆ ತನ್ನ ಕೆಲಸ ಮಾಡಲು ಪ್ರೇರಣೆ ಕೊಡುವ ಸಲುವಾಗಿ ಬಂದಿದೆ ಅಂತ ಯೋಚನೆ ಮಾಡಬೇಡವಾ? ಹಸುಗಳಿಗೆ ಅಥವಾ ನಂದಿಗಳಿಗೆ ಅಂತ ಪ್ರೀತಿ ಇರ್ತದೆ. ನಮ್ಮಲ್ಲಿ ಒಂದು ದೊಡ್ಡ ನಂದಿ ಇತ್ತು, ಡಾಂಗಿ ತಳಿಯದ್ದು ಒಂದು ದೊಡ್ಡ ನಂದಿ ಇತ್ತು. ಒಂದು 700-800 kg ತೂಗುವಂಥ ನಂದಿ. ಅದನ್ನು ಒಂದು ಕಡೆ ಸಾಗಿಸ್ಬೇಕಾಗಿತ್ತು. ಅದು ಜೊತೆಗೆ ಇದ್ದ, ಸಾಗಿಸ್ಬೇಕಾದ್ರೆ ಆಳುಗಳ ಜೊತೆಲಿ ಹೋಗ್ಬೇಕಲ್ವಾ. ನಮ್ಮ ಸೇವಕ ಒಬ್ಬ, ಕಾರ್ಯಕರ್ತನೊಬ್ಬ ಅದರ ಜೊತೆಯಲ್ಲಿದ್ದ. ಅವನು ನಿದ್ದೆ ಬಂದ್ಬಿಟ್ಟಿತ್ತು, ಮಲಗ್ಬಿಟ್ಟ. ಅವನು ಪಕ್ಕದಲ್ಲಿ ನಂದಿನೂ ಇದೆ, ಅದು ಯಾವಾಗಲೂ ನಿಂತ್ಕೊಂಡಿದೆ ನಂದಿಯದು. ಇವನಿಗೆ ಇದ್ದಕ್ಕಿದ್ದಂತೆ ಎಚ್ಚರ ಆಯಿತು. ಎಚ್ಚರ ಆದಾಗ ಇವನ ಎದೆಯ ಮೇಲೆ ಅದು ಒಂದು ಕಾಲಿಟ್ಟಿತ್ತು. ಮಕ್ಕಳೇ, ಆ ಕಾಲನ್ನು ಹಾಗೆ ಅದು ಒತ್ತಿದರೆ ಅಲ್ಲೇ ಎದೆ ಗುಂಡಿಗೆ ಎನ್ನುವುದು ಚೂರಾಗ್ತದೆ, ಎದೆ ಹುಂಡಾಗ್ಬೋದು. ಅಷ್ಟು ತಾಕತ್ತಿದೆ ಅದಕ್ಕೆ, ಅಷ್ಟು ತೂಕವೂ ಇದೆ. ತೂಕ ಹಾಕಿದರೆ ಸಾಕು. ಆದರೆ ಆ ಕಾರ್ಯಕರ್ತ ತನ್ನ ಅನುಭವ ನಮ್ಮ ಹತ್ರ ಹಂಚ್ಕೊಡ್ತಾನೆ. ಅವನಿಗೆ ಒಂದು ಸ್ವಲ್ಪ ಕೂಡ ತೊಂದರೆ ಆಗಿಲ್ಲ. ಯಾಕೆಂದ್ರೆ ಕಾಲಿಡುವಾಗ ಕೂಡ ಅಷ್ಟು ಮೃದುವಾಗಿ ಕಾಲಿಟ್ಟಿತ್ತದು, ನೋವಾಗದಂತೆ ಭಾರವಾಗದಂತೆ ಕಾಲಿಟ್ಟಿತ್ತು. ಆಶೀರ್ವಾದ ಅದು. ಇದನ್ನ ಯಾಕೆ ಹೇಳಿದ್ರೆ ಓಹೋ ಗುರುಗಳಿಗೆ ಮಾತ್ರ ಆಗಿದ್ದು ಅಂತ ಅನ್ಕೋಬೇಡಿ, ಯಾರಿಗೂ ಆಗ್ಬೋದು ಇದು.
ಇನ್ನೊಬ್ಬ ಕಾರ್ಯಕರ್ತ, ಸಾಮಾನ್ಯ ಕಾರ್ಯಕರ್ತ, ಅವನಿಗೂ ಆಗಿದೆ ಇಂಥ ಅನುಭವ ಅನ್ನೋ ಸಲುವಾಗಿ ನಿಮಗೆ ಈ ಉದಾಹರಣೆಯನ್ನು ಹೇಳಿದ್ರು. ಹೀಗೆ ಇಂಥ ಅನೇಕ ಉದಾಹರಣೆಗಳು ಈಗಲೂ ಕೂಡ ಎಲ್ಲಿ ನನ್ನ ಮೊಕ್ಕಾಮಿದೆ, ಎಲ್ಲಿ ನನ್ನ ವಸತಿ ಇದೆ, ಅಲ್ಲೊಂದು 4 ಹಸುಗಳು, ಒಂದು 3 ಕರುಗಳಿದ್ದಾವೆ. ಇತ್ತೀಚೆಗೆ ನಾವು ತಂದು ಇಟ್ಕೊಂಡಿರ್ತಕ್ಕಂಥದ್ದು. ಆ ಹಸುಗಳು ಕರುಗಳ ಜೊತೆಯಲ್ಲಿ ನಾವು ಒಡನಾಡ್ತಾ ಇರ್ತೇವೆ, ಬೆರೀತಾ ಇರ್ತೇವೆ. ಅವುಗಳು ಹಾಗೆ ತುಂಬ ಪ್ರೀತಿ ಮಾಡ್ತೇವೆ. ಒಂದು ಕರು ಇದೆ, ಮಿಹಿರಾ ಎಂಬುದಾಗಿ ಅವರ ಹೆಸರು. ಮಿಹಿರಾ ಅಂದರೆ ನೀರ ಅಲ್ಲ, ಮಿಹಿರಾ ಅಂದರೆ ಸೂರ್ಯ. ಆ ಕರುವಿನ ಕಣ್ಣು ಹೇಗೆ ಪಳಪಳ ಹೊಳಿತಾ ಇತ್ತು ಅಂದರೆ ನಮಗದನ್ನು ಸೂರ್ಯ ಅಂತ ಕರಿಬೇಕು ಅಂತ ಮನಸ್ಸಾಯಿತು, ಮಿಹಿರಾ ಅಂತ. ಅದು ನಾವು ಹೋದ ಕೂಡಲೇ ನಮ್ಮನ್ನು ಕಂಡ್ರೆ ಸೀದಾ ನಮ್ಮ ಹತ್ರ ಬರ್ತದೆ. ಅದರ ಭಾಷೆಯಲ್ಲಿ ಮಾತಾಡ್ತದೆ. ಅದು ಹೇಗೆಂದರೆ ತನ್ನ ಕೊರಳನ್ನು ಎತ್ತಿ ಹೀಗೆ ನಮ್ಮ ಕಡೆಗೆ ತನ್ನ ಕೊರಳನ್ನು, ಮುಖವನ್ನು ತುರಿಸ್ಕೊಡ್ಬೇಕು. ತನಗೆ ನವೇ ಆಗ್ತಾ ಇದೆ, ತುರಿಸ್ಕೊಡ್ಬೇಕು ಅಂತ. ಎಷ್ಟು ಹೊತ್ತು ತುರಿಸ್ಕೊಟ್ರು ಹಾಗೇ ಇರುತ್ತೆ ಅದು. ಆಮೇಲೆ ಕೈ ಮೇಲೆ ಮಲ್ಕೊಂಡ್ಬಿಡುತ್ತೆ, ಮೈ ಮೇಲೆ ಮಲ್ಕೊಂಡ್ಬಿಡುತ್ತೆ. ಅಲ್ಲೇ ಚೆನ್ನಾಗಿರುತ್ತಲ್ವಾ? ನಿಮಗೆಲ್ಲ ಪ್ರೀತಿಯ ಆಮಂತ್ರಣ, ಬನ್ನಿ ನೀವು. ನಿಮಗೂ ಆ ಸರಿ ಬೇಕು, ಸುಖ ಬೇಕು ಅಂದರೆ ಬನ್ನಿ ನೀವು ಒಂದು. ಗೋವಿಗೆ ತುರಿಸಿಕೊಟ್ರೆ ದೊಡ್ಡ ಪುಣ್ಯ. ಈಗ ಕೋಡಿನ ಬುಡ, ಕಿವಿ ಹಿಂದೆ ಅಥವಾ ಗಂಗೆ ದೋಗಲು ಇಲ್ಲೆಲ್ಲ ತುರಿಸ್ಕೊಳಕ್ಕಾಗೋದಿಲ್ಲ. ಅದಕ್ಕೆ ನಾವು ತುರಿಸ್ಕೊಟ್ರೆ ತುಂಬ ಪುಣ್ಯ ಇದೆ ಅಂತ, ಇಷ್ಟು ಅಷ್ಟು ಎಂದು ಹೇಳಲಾಗದಷ್ಟು ಪುಣ್ಯವಿದೆ ಅಂತ ತುರಿಸಿಕೊಟ್ರೆ. ಹಾಗಾಗಿ ಅದೆಲ್ಲ ಮಾಡಬೇಕು. ಯಾರು ಎಲ್ಲಿ ಅಂತ ಕೇಳಿದ್ರು ಮಕ್ಕಳು? ಗೋಕರ್ಣದಲ್ಲಿ. ಗೋಕರ್ಣ ಅಶೋಕೆ ದೈವರಾತ ಧರಿತ್ರಿ ಆ ಕ್ಯಾಂಪಸ್ನ ಹೆಸರು. ಎಲ್ಲಿ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ ಬರ್ತಾ ಇದೆಯೋ ಆ ಕ್ಯಾಂಪಸ್ನ ಹೆಸರು ದೈವರಾತ ಧರಿತ್ರಿ ಅಲ್ಲಿದೆ. ಇನ್ನೊಂದು ಪ್ರಶ್ನೆ, ಒಬ್ಬ ವಿದ್ಯಾರ್ಥಿಯ ಯಶಸ್ಸಿನಲ್ಲಿ ಗುರುವಿನ ಪಾತ್ರವೇನು? ಏನು? ಗುರುವಿನ ಪಾತ್ರವೇನು ಶಿಷ್ಯನ ಯಶಸ್ಸಿನಲ್ಲಿ? ಹೇಳು. ಗುರುವೇ ಒಂದು ಯಶಸ್ಸು ಅಂತ ಆತ ಹೇಳ್ತಾ ಇದ್ದಾನೆ. ಅದನ್ನು ಒಂಚೂರು ಪರಿಷ್ಕಾರ ಮಾಡಿ ನಾವು ಹೇಳೋದಾದ್ರೆ, ವಿದ್ಯಾರ್ಥಿಯ ಯಶಸ್ಸಿನಲ್ಲಿ ಗುರುವಿನ ಪಾತ್ರ ಅಲ್ಲ, ಯಶಸ್ಸೇ ಗುರುವಿನ ಪಾತ್ರ. ಯಾವುದೇ ವಿದ್ಯಾರ್ಥಿಯ ಯಶಸ್ಸು ಇದೆಯಲ್ಲ ಅದು ಗುರುವಿನ ಪಾತ್ರದಲ್ಲೇ ಆಗ್ತಕ್ಕಂಥದ್ದು. ಗುರುವಿನ ಪಾತ್ರ ಅಷ್ಟು ದೊಡ್ಡದು. ಸುಮ್ಮನೆ ಉದಾಹರಣೆಗೆ ನಿಮಗೆ ನಾವು ಕೇಳೋದು, ಚಂದ್ರಗುಪ್ತನ ಯಶಸ್ಸಿನಲ್ಲಿ ಚಾಣಕ್ಯನ ಪಾತ್ರವೇನು? ಪ್ರಶ್ನೆಗೆ ಮರು ಪ್ರಶ್ನೆ. ಚಂದ್ರಗುಪ್ತ ಮೌರ್ಯ, ಸಮ್ರಾಟ್ ಚಂದ್ರಗುಪ್ತ, ಅವನೊಬ್ಬ ಭಿಕಾರಿ, ಅವನೊಬ್ಬ ಅನಾಥ, ಅವನಿಗೆ ಯಾರೂ ಇಲ್ಲ ಚಿಕ್ಕವನಾಗಿದ್ದಾಗ. ಅಂಥವನು ಚಕ್ರವರ್ತಿ ಆದ್ನಲ್ಲ, ಭಾರತದ ಇತಿಹಾಸದಲ್ಲಿ ಸ್ವರ್ಣಯುಗ ಅಂತ ಕರೀತಾರೆ. ಅಂತಹದೊಂದು ಸಾಮ್ರಾಜ್ಯ. ಅದರ ನಂತರ ಭಾರತ ಪೂರ್ತಿ ಇಳಿಮುಖವಾಗಿದ್ದು ಚಂದ್ರಗುಪ್ತ ಮೌರ್ಯ ಅಥವಾ ಮೌರ್ಯ ಸಾಮ್ರಾಜ್ಯದ ಬಳಿಕ ನಾವು ಪತನವನ್ನೇ ಕಾಣ್ತೇವೆ, ಆಕ್ರಮಣವನ್ನೇ ಕಾಣ್ತೇವೆ. ಅಂಥದ್ದೊಂದು ಸಾಮ್ರಾಜ್ಯವನ್ನು ನಾವು ನಿರ್ಮಾಣ ಮಾಡಿದ್ನಲ್ಲ, ಚಂದ್ರಗುಪ್ತನ ಯಶಸ್ಸಿನಲ್ಲಿ ಚಾಣಕ್ಯನ ಪಾತ್ರ ಎಷ್ಟು? ನೀವೇ ಹೇಳಿ. ಚಾಣಕ್ಯನಿಲ್ಲ ಅಂದರೆ ಚಂದ್ರಗುಪ್ತ ಏನೂ ಆಗ್ತಿರ್ಲಿಲ್ಲ. ರಾಜನಾಗ್ತಿರಲಿಲ್ಲ ಮಾತ್ರ ಅಲ್ಲ, ಚಂದ್ರಗುಪ್ತ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾ ಇದ್ದ, ಕಸದಲ್ಲಿ ಕಸನಾಗಿ ಹೋಗ್ತಾ ಇದ್ದ. ಅವನನ್ನು ಯಾರು ಗುರುತಿಸ್ತಾ ಇದ್ರು? ಅವನೊಳಗಿನ ಸತ್ಯ ಸಾಮರ್ಥ್ಯವನ್ನು ಯಾರು ಹೊರಗೆ ತರ್ತಾ ಇದ್ರು? ಹೋಗಲಿ, ಯಾರ ನೀತಿಯಿಂದ, ಯಾರ ಯುಕ್ತಿಗಳಿಂದ ಚಂದ್ರಗುಪ್ತನಿಗೆ ಪಟ್ಟ ಸಿಕ್ಕಿತು? ಅವನ ಸ್ವಂತ ಪರಾಕ್ರಮದಿಂದ ಸಿಕ್ಕಿದ್ದ? ಸ್ವಂತ ಅವನ ಬುದ್ಧಿಮತ್ತೆಯಿಂದ, ಅವನ ಯುಕ್ತಿಗಳಿಂದ ಸಿಕ್ಕಿದ್ದ? ಯಾರಿಂದ ಸಿಕ್ಕಿದ್ದು? ಚಾಣಕ್ಯನಿಂದ. ಅದೇ ಒಂದು ಉದಾಹರಣೆ. ಒಬ್ಬ ಶಿಷ್ಯನ, ವಿದ್ಯಾರ್ಥಿಯ ಯಶಸ್ಸಿನಲ್ಲಿ ಗುರುವಿನ ಪಾತ್ರ ಏನಿರ್ಬೋದು, ಎಷ್ಟಿರ್ಬೋದು ಅನ್ನೋದಕ್ಕೆ ನಾವು ಇನ್ನೊಂದು ಉದಾಹರಣೆ ನಿಮಗೆ ಕೊಡ್ತೇವೆ. ಆ ಶಿಷ್ಯರನ್ನು ಯಾರು ಶಿಷ್ಯ ಅಂತ ಕರೆದಿಲ್ಲ, ಆ ಗುರುವನ್ನು ಗುರು ಅಂತಲೂ ಕರೆದಿಲ್ಲ. ಹನುಮಂತ ಜಾಂಬವಂತ ಯಾರು ಹನುಮಂತನ ಗುರು ಜಾಂಬವಂತ ಅಂತ ಯಾರು ಹೇಳಿಲ್ಲ. ಜಾಂಬವಂತನ ಶಿಷ್ಯ ಹನುಮಂತ ಅಂತಲೂ ಹೇಳಿಲ್ಲ.
ಆದರೆ ಆ ಭಾವ ಇದೆ ಅವರಲ್ಲಿ, ಅದಂತೂ ಸತ್ಯ. ನಿಮಗೆಲ್ಲ ಕಥೆ ಎಲ್ಲ ಗೊತ್ತು. ಕಪಿಸೇನೆ ಸಮುದ್ರದ ಮುಂದೆ ಬಂದು ನಿಂತಿದೆ, ದಕ್ಷಿಣ ಸಮುದ್ರದ ಮುಂದೆ ಬಂದು ನಿಂತಿದ್ದ ಕಪಿಸೇನೆ. ಆ ಕಡೆ ಲಂಕೆ ಇದೆ, ಸೀತೆ ಅಲ್ಲಿದ್ದಾಳೆ. ಆ ವಿಷಯ ಗೊತ್ತಾಗಿದೆ, ಸಂಪಾತಿಯ ಮೂಲಕವಾಗಿ ಸೀತೆ ಲಂಕೆಯಲ್ಲಿದ್ದಾಳೆ ಅಂತ ಗೊತ್ತಾಗಿದೆ. ಈಗ ಲಂಕೆಯನ್ನು ಸೇರಬೇಕು, ಸೀತೆಯನ್ನು ಹುಡುಕಬೇಕು ಅಂತಾದ್ರೆ ಅನಿವಾರ್ಯ ಕರ್ಮ ಯಾವುದು? ಸಮುದ್ರವನ್ನು ದಾಟಬೇಕು. ನೌಕೆ ಇಲ್ಲ, ವಿಮಾನ ಇಲ್ಲ, ಸಮುದ್ರವನ್ನು ದಾಟಬೇಕು. ಇವತ್ತಿನ ಹಾಗೆ ಬರೀ ಉಪಕರಣಗಳನ್ನು ಆಶ್ರಯಿಸಿದ್ದಂಥ ಕಾಲ ಅಲ್ಲ, ಸ್ವಯಂ ಸಾಮರ್ಥ್ಯ, ಸ್ವಂತ ಸಾಮರ್ಥ್ಯವನ್ನು ಬಳಸ್ತಾ ಇದ್ದಂಥ ಕಾಲ ಅದು. ಹಾಗಾಗಿ ಯಾವ ಉಪಕರಣವೂ ಇಲ್ಲ, ನೌಕೆಯೂ ಇಲ್ಲ, ವಿಮಾನವೂ ಇಲ್ಲ. ಒಂದೇ ದಾರಿ. ಏನು ದಾರಿ? ಹಾರಬೇಕು ಸಮುದ್ರವನ್ನು. 100 ಯೋಜನ ವಿಸ್ತೀರ್ಣದ ಸಮುದ್ರವನ್ನು ಹಾರಿ ದಾಟಬೇಕು ಎಂದಾಗ ಯಾರು ಆ ಕಾರ್ಯವನ್ನು ಮಾಡಬಲ್ಲವರು ಎಂಬ ಪ್ರಶ್ನೆ ಬಂದಾಗ ಒಬ್ಬ 10 ಯೋಜನೆ ಹಾಕ್ತೇನೆ ಅಂತ ಹೇಳ್ದ, ಇನ್ನೊಬ್ಬ 20 ಹೇಳ್ದ, ಮತ್ತೊಬ್ಬ 30 ಹೇಳ್ದ, 40 ಹೇಳ್ದ. ಗಜ, ಗವಯ, ಗವಾಕ್ಷ, ಗಂಧಮಾದನ, ಋಷಭ, ಇವರೆಲ್ಲ ಮೈಂದ, ದ್ವಿವಿಧ, ಸುಷೇಣ, ಜಾಂಬವಂತ, ಇವರೆಲ್ಲ ತಾವು ಎಷ್ಟು ದೂರ ಹಾರಬಹುದು ಅಂತ ತಮ್ಮ ಬಲವನ್ನು ಪ್ರಕಟಪಡಿಸ್ತಾರೆ. 90 ಯೋಜನದವರೆಗೆ ಬಂತು. ಜಾಂಬವಂತ ನಾನು 90 ಯೋಜನೆ ಹಾರಬಲ್ಲೆ, ವೃದ್ಧ ಜಾಂಬವಂತ, ಹಣ್ಣು ಮುದುಕ. ಆತ ಇಂಥ ಸಂದರ್ಭದಲ್ಲಿ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳಿ ಎದ್ದು ನಿಂತ್ಕೊಂಡು 40 ಯೋಜನ ಅಂತೂ 90 ಯೋಜನೆ ದೂರ ನಾನು ಕೂಡ ಹಾರಬಲ್ಲೆ. ಆದರೆ 90 ಯೋಜನೆ ಹಾರಿದ ಮೇಲೂ ಬೇಡ ಸಮುದ್ರಕ್ಕೆ ಅಲ್ವಾ? ಅಂಗದ ಇದನ್ನು ಅಂತ ಹೇಳಿದೆ, ನಾನು 100 ಯೋಜನೆ ದೂರ ಹಾರಬಲ್ಲೆ. 100 ಯೋಜನೆ ವಿಸ್ತಾರದ ಸಮುದ್ರವನ್ನು ನಾನು ಹಾರು ದಾಟಬಲ್ಲೆ. ಆದರೆ ಮರಳಿ ಬರಲಿಕ್ಕೆ ನನಗೆ ಶಕ್ತಿ ಇರ್ತದೋ ಇಲ್ಲೋ ಗೊತ್ತಿಲ್ಲ. ಕಾರ್ಯ ಸಾಧನೆ ಆಗ್ತದ? ಸೀತೆಯನ್ನು ನೋಡಿ ಮರಳಿ ಬರಬೇಕಲ್ವಾ? ಅಲ್ಲೇ ಉಳ್ಕೊಳ್ಳೋಕ್ಕಾಗ್ತದ? ಉದಯಗಿರಿ ಅಚ್ಚುಪದಾಸರು ಹರಿಕಥೆಯಲ್ಲಿ ಬಳಸ್ತಾ ಇದ್ರು ಇದನ್ನು, ಈ ಉದಾಹರಣೆಯನ್ನು. ಅಂಗದ ಕುಮಾರ, ಅವನಿಗೆ ಸಮುದ್ರ ಹಾರಲಿಕ್ಕೆ ಗೊತ್ತು, ಆಚೆಗಳನ್ನು ಸೇರಲಿಕ್ಕೆ ಗೊತ್ತು, ಮರಳಿ ಬರಲಿಕ್ಕೆ ಗೊತ್ತಿಲ್ಲ. ಹಾಗೆ ನಾವು ಈಗಿನ ಭಾರತದ ಅನೇಕ ಕುಮಾರಿಯರಿಗೆ ಸಮುದ್ರ ದಾಟಿ ಹಾರಿ ಹೋಗಿ ಅಮೆರಿಕನ್ ಸೇರ್ಲಿಕ್ಕೆ ಗೊತ್ತು, ಇಂಗ್ಲೆಂಡ್ ಸೇರ್ಲಿಕ್ಕೆ ಗೊತ್ತು, ವಾಪಸ್ ಬರೋಕ್ಕೆ ಗೊತ್ತೇ ಇಲ್ಲ. ಅಲ್ಲೇ ಕಾಯನ್ನಾಗಿ ಬರ್ತಾರೆ ಅವರು. ನೀವು ಹಾಗಲ್ಲ ಅಲ್ವಾ? ನೀವು ಹಾಗಲ್ಲ ಅಲ್ವಾ? ಹೋಗ್ಬೇಕಾಗೇ ಇಲ್ಲ. ಯಾಕೆಂದ್ರೆ ನಮ್ಮ ದೇಶದಲ್ಲೇ ಬೇಕಾದಷ್ಟು ಕೆಲಸ ಇದೆ, ನಮ್ಮ ಮುಂದೆ ಮೇಲೆ ಬೇಕಾದಷ್ಟು ಕೆಲಸ ಇದೆ. ಹೋಗ್ಲೇಬೇಕಾಗಿ ಬಂದರೆ ನಮ್ಮ ಮನೆಗೆ ನಾವು ಮರಳಿ ಬರಬೇಕೋ ಬೇಡವಾ? ಮನೆಗೆ ಬರೋದೇ ಅಲ್ವಾ? ಬೆಳಗ್ಗೆ ಕೆಲಸಕ್ಕೆ ಹೋದಂತ ಸಾಯಂಕಾಲ ಮನೆಗೆ ಬರಬೇಕೋ ಬೇಡವಾ? ಬರಬೇಕಲ್ವಾ? ಹಾಗಾಗಿ ನಾವು ಯಾರೇ ವಿದೇಶಕ್ಕೆ ಹೋಗ್ತೇನೆ ಅಂದರೆ ಒಂದು ಮಾತನ್ನ ಹೇಳ್ತೇವೆ, ಮರಳಿ ಭಾರತಕ್ಕೆ ಬರಬೇಕು, ಇಲ್ಲಿ ನೆಲೆಸಬೇಕು, ನೆನಪು ಮಾಡ್ಕೊಂಡು ಅಷ್ಟೇ. ಈ ಸಂದರ್ಭದಲ್ಲಿ ಮುಂದೇನೋ ಅಂತ ದಾರಿ ಕಾಣದ ಸನ್ನಿವೇಶ ಆದಾಗ ಜಾಂಬವಂತ ಹೋಗಿ ಹನುಮಂತನನ್ನು ಪ್ರಚೋದಿಸ್ತಾನೆ. ನೀನೇ ಕಲಿ ಹನುಮ, ವಾನರರೋಳು ನೀನೇ ಕಲಿ ಹನುಮ ಎಂಬುದಾಗಿ ಹನುಮಂತನನ್ನು ತುಂಬ ಚಂದದಲ್ಲಿ ಪ್ರಚೋದಿಸ್ತಾನೆ. ಹನುಮಂತನಿಗೆ ತನ್ನ ಸಾಮರ್ಥ್ಯ ಗೊತ್ತೇ ಇಲ್ಲ. 100 ಯೋಜನೆ ಏನು 10 ಯೋಜನೆ ಕೂಡ ಹಾರಬಲ್ಲುತ್ತಾರೆ ಅಂತ ಗೊತ್ತಿಲ್ಲ ಅವನಿಗೆ. ಎಷ್ಟು ಶಕ್ತಿ ಇದೆ, ಆದರೆ ಇದೆ ಅಂತ ಗೊತ್ತಿಲ್ಲ ಅಲ್ವಾ? ನಿಮ್ಗೆ ಹಾಡೋಕ್ಕೆ ಗೊತ್ತು, ಆದರೆ ಹಾಡೋಕ್ಕೆ ಗೊತ್ತು ಅಂತ ಗೊತ್ತಿಲ್ಲ. ಏನು ಮಾಡ್ತೀರಿ? ಸಾಮರ್ಥ್ಯ ಇದೆ ಅಂತ ಗೊತ್ತಿಲ್ಲ, ಏನು ಪ್ರಯೋಜನ ಹೇಳಿ? ಪ್ರಯೋಜನ ಇಲ್ಲ ಅಲ್ವಾ? ಹಾಗೆ ಹನುಮಂತನಲ್ಲಿ ಎಲ್ಲ ಸಾಮರ್ಥ್ಯಗಳಿದ್ರೂ ಕೂಡ ತನ್ನಲ್ಲಿ ಸಾಮರ್ಥ್ಯ ಇದೆ ಅಂತ ಗೊತ್ತಿರಲಿಲ್ಲ. ಜಾಂಬವಂತ ತಿಳಿಸಿಕೊಡ್ತಾನೆ, ನಿನಗೆ ಇಷ್ಟು ಶಕ್ತಿ ಇದೆ, ನಿನ್ನಲ್ಲಿ ಇಂಥ ಸಾಮರ್ಥ್ಯ ಇದೆ, ನಿನ್ನ ಬುದ್ಧಿಬಲ, ನಿನ್ನ ದೇಹಬಲ, ನಿನ್ನ ಭಾವಬಲ, ಇನ್ನು ಅನೇಕ ವಿಧವಾಗಿರ್ತಕ್ಕಂಥ ಸಾಮರ್ಥ್ಯಗಳು ಈ ಜಗತ್ತಲ್ಲಿ ಬೇರೆ ಯಾರಿಗೂ ಇಲ್ಲ. ರಾಮಲಕ್ಷ್ಮಣೆಯವರು ವಾಪಿ, ರಾಮಲಕ್ಷ್ಮಣರಲ್ಲಿ ಯಾವ ಸಾಮರ್ಥ್ಯ ಇದೆಯೋ ಆ ಸಾಮರ್ಥ್ಯ ನಿನ್ನಲ್ಲಿದೆ ಎಂಬುದಾಗಿ ಹೇಳಿದಾಗ ಹನುಮಂತ ಎಚ್ಚೆತ್ತುಕೊಂಡ, ಎದ್ದು ನಿಂತುಕೊಂಡ. ಎಷ್ಟೆತ್ತರಕ್ಕೆ? ಒಂದು ಪರ್ವತದ ಎತ್ತರಕ್ಕೆ ಹನುಮಂತ ನಿಂತುಕೊಂಡ್ರೆ, ಅವನು ಬೆಳೆದ್ರೆ ಎಷ್ಟೆತ್ತರಕ್ಕೆ ಬಿಡ್ತಾನೆ.
ಆಕಾಶವನ್ನು ಮುಟ್ಟಿ ತ್ರಿವಿಕ್ರಮನಂತೆ ವಾನರರೆಲ್ಲ ಇರುವೆಗಳು ಹಾಕೊಂತಾರೆ ಸುತ್ತಮುತ್ತ ಇರುವವರು. ಅಷ್ಟು ಎತ್ತರಕ್ಕೆ ಬೆಳೀತಾನೆ ಹನುಮಂತ. ಸಮುದ್ರವನ್ನು ಹಾರಿಯೇ ಬಿಡ್ತಾನೆ. ಈಗ ಹೇಳಿ, ಹನುಮಂತ ಸಮುದ್ರವನ್ನು ಹಾರುವುದರಲ್ಲಿ ಜಾಂಬುವಂತನ ಪಾತ್ರವೇನು? ಜಾಂಬುವಂತ ಇಲ್ಲದೆ ಇದ್ದಿದ್ರೆ ಏನಾಗ್ತಿತ್ತು? ಏನೂ ಆಗ್ತಿರ್ಲಿಲ್ಲ, ಆಗಬೇಕಾಗಿದ್ದಾಗ್ತಿರ್ಲಿಲ್ಲ. ಹಾಗಾಗಿ ವಿದ್ಯಾರ್ಥಿಯ ಯಶಸ್ಸಿನಲ್ಲಿ ಗುರುವಿನ ಪಾತ್ರವೇನು ಎಂದರೆ ಅದಕ್ಕೆ ಉತ್ತರ ಚಂದ್ರಗುಪ್ತನ ಯಶಸ್ಸಿನಲ್ಲಿ ಚಾಣಕ್ಯನ ಪಾತ್ರವೇನು, ಹನುಮಂತನ ಯಶಸ್ಸಿನಲ್ಲಿ, ಸಾಗರ ಲಂಘನದ ಹನುಮಂತನ ಯಶಸ್ಸಿನಲ್ಲಿ, ಆಮೇಲೆ ಎಷ್ಟು ಕಾರ್ಯಗಳನ್ನು ಮಾಡ್ತಾನೆ ಅವನು, ಅದರ ನಂತರ ಆ ಎಲ್ಲ ಯಶಸ್ಸಿನಲ್ಲಿ ಜಾಂಬುವಂತನ ಪಾತ್ರವೇನು ಎಂಬುದನ್ನು ಒಮ್ಮೆ ನಾವು ಭಾವಿಸಿದರೆ ಅಲ್ಲಿದೆ ಉತ್ತರ. ನಿಮ್ಮೊಳಗಿನ ಸಾಮರ್ಥ್ಯವನ್ನು ಗುರು ಪ್ರಕಟಪಡಿಸ್ತಾನೆ. ಹನುಮಂತನೊಳಗಿನ ಸಾಮರ್ಥ್ಯವನ್ನು ಜಾಂಬುವಂತ ಪ್ರಕಟಪಡಿಸಿದ ಹಾಗೆ ನಿಮಗೇ ಗೊತ್ತಿಲ್ಲ, ನಿಮ್ಮೊಳಗೆ ಶಕ್ತಿ ಇದೆ, ಅದನ್ನು ಗುರು ಪ್ರಕಟಪಡಿಸ್ತಾನೆ. ಅದಕ್ಕೆ ಗುರು ಎಂಬುದಾಗಿ ಹೆಸರು. ಬೆಳಕು ಚೆಲ್ಲುವವನು ಗುರು ಎಂದರೆ. ಈಗ 100 ಮೀಟರ್ ಓಟ ಸ್ಪರ್ಧೆ ಇದೆ ಅಂತ ಅನ್ಕೊಳ್ಳಿ. ನೀವು ಓಡಿ ಗೆಲ್ತೀರಿ. ನಿಮ್ಮ ಗೆಲುವಿನಲ್ಲಿ ಕಣ್ಣಿನ ಪಾತ್ರವೇನು? ನಿಮ್ಮ ಗೆಲುವಿನಲ್ಲಿ ನಿಮ್ಮ ಕಣ್ಣಿನ ಪಾತ್ರವೇನು ಹೇಳಿ ನೋಡೋಣ. ಮುಂದೆ ಹೋಗಕ್ಕೇನು ಕಾರಣವಿಲ್ವಲ್ಲ. ಗುರು ಹಾಗೆ ದಾರಿ ತೋರಿಸ್ತಾನೆ ಗುರು ಅಂತ. ಕಣ್ಣು ಯಾವ ಕೆಲಸ ಮಾಡ್ತದೋ ನಮ್ಮ ಶರೀರದಲ್ಲಿ ಅದೇ ಕೆಲಸ ಗುರು ಮಾಡೋದು. ಗುರು ದಾರಿ ತೋರಿಸ್ತಾನೆ, ಗುರು ಜಗತ್ತನ್ನು ತೋರಿಸ್ತಾನೆ, ಗುರು ಸತ್ಯವನ್ನು ತೋರಿಸ್ತಾನೆ. ಹಾಗಾಗಿ ಗುರುವಿರದಿದ್ರೆ ಕಣ್ಣಿಲ್ಲದಂತೆ. ಪ್ರಸ್ತುತಿಯ ಪ್ರಶ್ನೆಗೋತ್ರ ಇದು, ಬದಿರ್ಕದ ಪ್ರಸ್ತುತಿಯ ಪ್ರಶ್ನೆಗೋತ್ರ ಇದು. ಶಿವಮೊಗ್ಗದ ಅಮೃತ ಆಕೆಯ ಪ್ರಶ್ನೆ. ಗುರು ಶಾಪ ತಗುಲುತ್ತದೆ ಎನ್ನುತ್ತಾರೆ ಕೆಲವರು, ಆದರೆ ಗುರು ಕರುಣಾಮಯಿ ಅಂತಲೂ ಹೇಳುವರು. ಇದರಲ್ಲಿ ಯಾವುದು ಸತ್ಯ? ಕರುಣಾಮಯಿ ಎನ್ನುವುದೇ ಸತ್ಯ, ಸಂದೇಹ ಬೇಡ. ಗುರು ಕರುಣಾಮಯಿ ಎಂಬುದೇ ಮೊದಲನೇ ಸತ್ಯ, ಎರಡನೇ ಸತ್ಯ, ಮೂರನೇ ಸತ್ಯ, ಐದನೇ ಸತ್ಯ, 10ನೇ ಸತ್ಯ, 100ನೇ ಸತ್ಯ, ಕೊನೆ ಸತ್ಯ. ಅದೇ ಚರಮ ಸತ್ಯ, ಅದೇ ಪರಮ ಸತ್ಯ. ಕರುಣಾಮಯಿ ಅಲ್ಲದೆ ಇದ್ದರೆ ಅದು ಗುರು ಅಲ್ಲ. ಗುರುವಾದವನಿಗೆ ತಾಯಿಯ ಹೃದಯ ಬೇಕು, ತಾಯಿಯಾದವಳಿಗೆ ಗುರುವಿನ ದೃಷ್ಟಿ ಬೇಕು. ತಾಯಿಗೆ ಗುರು ದೃಷ್ಟಿ ಇಲ್ಲದೆ ಇದ್ರೆ ಮಗುವನ್ನು ಅವಳು ಬೆಳೆಸೋದಿಲ್ಲ. ಮಗುವಿನ ಶರೀರ ಬೆಳೆಸ್ತಾಳೆ ಹೊರತು ಬುದ್ಧಿಯನ್ನು, ಮನಸ್ಸನ್ನು, ಆತ್ಮವನ್ನು ಬೆಳೆಸೋದಿಲ್ಲ ಅವಳು. ಹಾಗೆ ಗುರುವಾದವನಿಗೆ ತಾಯಿ ಹೃದಯ ಇಲ್ಲದೆ ಇದ್ರೆ, ಆ ಮಮತೆ, ಆ ಕರುಣೆ ಇಲ್ಲದೆ ಇದ್ರೆ ಶಿಷ್ಯನ ಕಡೆ ಶಿಷ್ಯನಿಗೆ ಏನನ್ನು ಕೊಡ್ತಾನೆ ಅವನು? ಕೊಡಬೇಕಾದ್ರೆ ಕರುಣೆ ಬೇಕಲ್ವಾ? ತನ್ನ ಆತ್ಮವನ್ನೇ ಕರಗಿಸಿ ಹೊರಿಸ್ಬೇಕು ಗುರುವಾದವನು. ಕರುಣೆ ಬೇಕಲ್ವಾ? ಮಮತೆ ಬೇಕಲ್ವಾ? ಅದಕ್ಕೆ ಪ್ರೀತಿ ಬೇಕಲ್ವಾ? ಅದಿಲ್ಲದಿದ್ದರೆ ಯಾಕೆ ಗುರು ತನ್ನೊಳಗಿನ ಅಷ್ಟೆಲ್ಲ ಸಂಗತಿಗಳನ್ನು ತನ್ನ ಶಿಷ್ಯನಿಗೆ ಹರಿಸ್ತಾನೆ, ತನ್ನ ಸಂಪತ್ತನ್ನು ಕೊಡ್ತಾನೆ ಶಿಷ್ಯನಿಗೆ? ಭಾರತದ ಸಂಸ್ಕೃತಿಯಲ್ಲಿ ಈ ಗುರುವೆನ್ನುವುದು ಬರೀ ವೇತನದ ಒಂದು ಕಾರ್ಯವಲ್ಲ, ಅದು ಹೃದಯದ ಕಾರ್ಯ. ಅದು ತನ್ನೊಳಗಿನ ಬೆಳಕನ್ನು ತನ್ನ ಶಿಷ್ಯನೊಳಗೆ ಇಡ್ತಾನೆ ಗುರು. ಅದಕ್ಕೆ ಪ್ರೀತಿ ಕರುಣೆ ಬೇಕಲ್ವಾ? ಸತ್ಯ ಯಾವುದು ಅಂದರೆ ಗುರು ಕರುಣಾಮಯಿ ಎನ್ನುವುದೇ ಸತ್ಯ. ಹಾಗಾದ್ರೆ ಶಾಪ ಕೊಡೋದಿಲ್ವಾ ಅಂದರೆ, ಒಂದನೇದಾಗಿ ಶಾಪ ಕೊಡೋದಲ್ಲ, ತಗೊಳ್ಳೋದು. ಯಾವ ಗುರುವು ಶಾಪವನ್ನು ಕೊಡೋದಿಲ್ಲ, ಶಿಷ್ಯ ಶಾಪವನ್ನು ತಗೋತಾನೆ. ಅಂದರೆ ತನ್ನ ಕ್ರಿಯೆಗಳ ಮೂಲಕ, ತನ್ನ ನಡೆಗಳ ಮೂಲಕವಾಗಿ ಶಾಪವನ್ನು ತಗೋತಾನೆ. ಈಗ ನವಗ್ರಹಗಳಲ್ಲಿ ಗುರುಗ್ರಹ ಇದೆ. ಬೇರೆ ಬೇರೆ ಗ್ರಹಗಳು ಬೇರೆ ಬೇರೆ ಫಲಗಳನ್ನು ಕೊಡ್ತವೆ. ಕೆಲವು ಕೆಡುಕು ಫಲಗಳನ್ನು ಕೊಡ್ತೇವೆ, ಒಳ್ಳೆ ಫಲಗಳನ್ನು, ಬೇರೆ ಬೇರೆ ಗ್ರಹ ಬೇರೆ 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 ಬಗೆಯ ಫಲಗಳನ್ನು ಕೊಡ್ತೇವೆ. ಗುರು ಮಾತ್ರ ಶುಭ, ಪರಮ ಶುಭ, ಶುಭ ಫಲವನ್ನೇ ಕೊಡುವುದು. ಒಂದು ವೇಳೆ ಗುರು ಅನುಗ್ರಹ ಇಲ್ಲದೆ ಇದ್ರೆ ಗುರುವಿಂದ ಕೆಡಕೋದಿಲ್ಲ, ಶನಿ ಕೆಡುಕು ಮಾಡ್ತಾನೆ, ರಕ್ಷಣೆ ಮಾಡೋಕ್ಕೆ ಗುರು ಇರೋದಿಲ್ಲ ಅಷ್ಟೇ. ಗುರು ಅನುಗ್ರಹ ಇದ್ದರೆ ಶನಿಯ ಮಂಗಲನ ಮಾಡುವ ಕೆಡುಕನ್ನು ಗುರು ತಡಿತಾನೆ. ಅದಿಲ್ಲ ಇದ್ರೆ ತಡೆಯೋದು ಯಾರೂ ಇಲ್ಲ, ರಕ್ಷಣಾ ಕವಚ ಇಲ್ಲ. ಹೊರತು ನೀವು ಸರಿಯಾದ ದೈವಜ್ಞರನ್ನು ಕೇಳಿ ಗುರು ಕೇಡು ಮಾಡುವಂತಿಲ್ಲ, ಮಾಡುವುದೇ ಇಲ್ಲ. ಗುರು ಶುಭವನ್ನೇ ಮಾಡ್ತಕ್ಕಂಥದ್ದು. ಹಾಗಾಗಿ ಗುರು ಗ್ರಹವನ್ನೇ ಗ್ರಹಕ್ಕೆ ಪರ್ಯಾಯ ನಾಮವಾಗಿ ಶುಭ, ಪರಮ ಶುಭ ಎಂಬುದಾಗಿ ಕರೆದಿದ್ದಾರೆ ಅಂತ. ಅದರಿಂದ ಕೇಳು ಮಾಡೋದು. ಶಾಪ ಕೊಟ್ಟ ಉದಾಹರಣೆಗಳಿದೆ, ಅಥವಾ ಶಾಪ ತೆಕ್ಕೊಂಡ ಉದಾಹರಣೆಗಳಿದೆ. ಅಲ್ಲಿಯೂ ಕೂಡ ಆ ಶಾಪವು
ಚಿಕಿತ್ಸೆಯಾಗಿರ್ತದೆ. ಆ ಶಾಪವು ನಿಜಕ್ಕೂ ಕೇಡು ಮಾಡುವ ಉದ್ದೇಶದ್ದಲ್ಲ. ಅಂತಿಮವಾಗಿ ಆ ಶಾಪಗಳು ಶುಭ ಪರಿಣಾಮವನ್ನೇ ಕೊಡ್ತವೆ ಹೊರತು ಕೇಡು ಪರಿಣಾಮವನ್ನು ಕೊಡೋದಿಲ್ಲ. ಈ ಡಾಕ್ಟ್ರು ಹೊಟ್ಟೆಗೆ ಹೋದ್ರೆ ಅದನ್ನು ಕೆಟ್ಟದ್ದು ಮಾಡಿದ್ದ ಹೇಳಿ. ಚಿಕ್ಕ ಮಗುಗೆ ಡಾಕ್ಟ್ರು ಇಂಜೆಕ್ಷನ್ ಕೊಡಕ್ಕೆ ಬಂದರೆ ಮಗು ಅಳ್ತದೆ ಅಲ್ವಾ? ಡಾಕ್ಟ್ರನ್ನ ಕಂಡ್ರೆ ಮಗುಗೆ ಭಯ ಆಗ್ತದೆ ಅಲ್ವಾ? ಈಗೆಲ್ಲ ಇಲ್ಲ ಹಾಗೆ. ನಾವೆಲ್ಲ ಸಣ್ಣವರು ಇದ್ದಾಗ ಡಾಕ್ಟ್ರು ಅಂದರೆ ಏನೋ ಒಂದು ಭೂತದ ಹಾಗೆ ಅಂತ ಭಯ. ಯಾವುದಕ್ಕೂ ಗೊಬ್ಬರಿಲ್ಲ ಹುಡುಗ ಅಂದರೆ ಡಾಕ್ಟ್ರಿಗೆ ಹೇಳ್ತೀನಿ ನೋಡು, ಡಾಕ್ಟ್ರು ಕರ್ಕೊಂಡ್ಬರ್ತೀವಿ. ಗುಮ್ಮನ್ನು ಕರಿಬೇಕಾದಾಗ ಡಾಕ್ಟ್ರು ಕರೆಯೋದು ಅಂದರೆ ಏನೋ ಥರ ವಾತಾವರಣ ಇತ್ತು. ಇಂಜೆಕ್ಷನ್ ಉರಿ ಆಗ್ತದೆ, ಅದು ನೋವಾಗ್ತದೆ, ಮತ್ತು ಮಾತ್ರೆ ಔಷಧ ಕೊಟ್ಟರೆ ಕಹಿ ಇರುತ್ತದೆ ಅದು. ಹಾಗಾಗಿ ಡಾಕ್ಟ್ರು ನಮಗೆ ನೋವು ಕಹಿ ಅಂತ ಅನ್ನಿಸ್ತದೆ, ಉರಿ ಅಂತ ಅನ್ನಿಸ್ತದೆ ನಮಗೆ. ಆದರೆ ನಿಜವಾಗಿ ಡಾಕ್ಟ್ರು ಕೊಟ್ಟ ಇಂಜೆಕ್ಷನ್ ಇದೆ ನಮ್ಮ ರೋಗ ಗುಣ ಆಗುತ್ತೆ ಅಲ್ವಾ? ಡಾಕ್ಟ್ರು ಆಪರೇಷನ್ ಮಾಡಿದ್ರೆ ಅದಕ್ಕೋಸ್ಕರ ಹೊಟ್ಟೆಯನ್ನು ಎದೆಯನ್ನು ಕೊಯ್ದರೆ ಅದು ನಮ್ಗೆ ಒಳ್ಳೆದಕ್ಕಲ್ವಾ ಅದು? ಹಾಗೆ ಶಾಪವೇ ಬಂದರೂ ಕೂಡ ಆ ಶಾಪವು ನಮ್ಮ ಒಳಿತಿಗಾಗಿ ಇರ್ತದೆ, ಅಂತಿಮವಾಗಿ ನಮಗೆ ಒಳಿತನ್ನೇ ಮಾಡ್ತದೆ. ಇದಕ್ಕೆ ತುಂಬ ಉದಾಹರಣೆಗಳಿದ್ದಾವೆ. ಅಥವಾ ಶಾಪದ ಎಲ್ಲ ಉದಾಹರಣೆಗಳು ಹೀಗೆ ಇದ್ದಾಗ, ಯಾವುದೇ ಶಾಪದ ಉದಾಹರಣೆ ತೆಗೆದುಕೊಂಡ್ರೆ ರಾಮಾಯಣ ನೋಡಿ, ಮಹಾಭಾರತ ನೋಡಿ, ಬೇರೆ ಗ್ರಂಥಗಳನ್ನು ನೋಡಿ, ಮುಂದಕ್ಕೆ ಒಳ್ಳೆಯದಾಗಲಿಕ್ಕೆ ಆ ಶಾಪ ಬರುವಂಥದ್ದು. ಈಗ ಕೀವು ತುಂಬಿರ್ತದೆ, ಕೈಯಲ್ಲೋ ಕಾಲಲ್ಲೋ ಎಲ್ಲೋ ಕೀವು ತುಂಬಿರ್ತದೆ. ಕೀವನ್ನು ಒತ್ತಿ ಆ ಭಾಗವನ್ನು ಒತ್ತಿ ಕೀವನ್ನು ಹೊರಗೆ ತೆಗಿಬೇಕು. ನೋವಾಗ್ತದೆ ಇಲ್ವೋ ಹೇಳಿ? ಆದರೆ ಕೀವು ಹೊರಗೆ ಬರಬೇಕಲ್ವಾ? ಹಾಗೆ ಒಳಗಿನ ದೋಷಗಳನ್ನು ಹೊರಗೆ ಹಾಕಲಿಕ್ಕೆ, ಒಳಗಿರುವ ದೋಷಗಳನ್ನು ಹೊರಗೆ ಹಾಕಲಿಕ್ಕೆ ಶಾಪಗಳು ಬೇಕಾಗ್ತವೆ. ಇದು ಪ್ರಶ್ನೆ ಇಲ್ಲ, ಸಲಹೆ. ಬಾನುಕುಳಿ ಮಠದ ಸುತ್ತಮುತ್ತ ಉದ್ಯಾನವನ ಮಾಡಬೇಕು ಅಂತ ಬಯಸಿದೆ ಈ ಮಗು. ಶ್ರೀ ಮಂಜು ಬಾನುಕುಳಿ ಮಠದ ಸುತ್ತಮುತ್ತ ಉದ್ಯಾನವನ ಮಾಡಬೇಕು, ಹಸಿರಾಗಿ ಹೂವಾಗಿ ಕಾಣಬೇಕು ಸುತ್ತ ಎಂಬ ಅಪೇಕ್ಷೆ. ಇನ್ನೂ ಪ್ರಸಿದ್ಧ ಆಗಬೇಕು ಗೋಸ್ವರ್ಗ ಎಂದು ಈ ಮಗು ಅಪೇಕ್ಷೆ ಪಟ್ಟಿದೆ. ಬಹುಶಃ ಈ ಮಗುವಿನ ಹೃದಯ ಹೂವಾಗಿರಬೇಕು, ಹೂದೋಟವಾಗಿರಬೇಕು. ಹಾಗಾಗಿ ಇಂಥ ಒಂದು ಭಾವನೆ ಆ ಮಗುಗೆ ಬಂದಿದೆ. ಮಕ್ಕಳೇ, ತುಂಬ ಸರಳ ಇದೆ ಉದ್ಯಾನ ಮಾಡೋದು. ಮುಂದಿನ ವರ್ಷ ಅಥವಾ ಯಾವುದಾದ್ರು ಒಂದು ಒಳ್ಳೆ ದಿನ ನೀವೆಲ್ಲ ಒಂದೊಂದು ಗಿಡ ತಗೊಂಡ್ಬಂದ್ರೆ ಆಯ್ತು. ನೀವೆಲ್ಲ ಒಂದೊಂದು ಗಿಡ ನೆಟ್ಟರೆ ಸುತ್ತಮುತ್ತ ನೀವೆಷ್ಟು ಮಂದಿ ಇದ್ದೀರಿ ಅಲ್ಲಿ? ಅಷ್ಟು ಗಿಡಗಳು. ಆಮೇಲೆ ಅದು ಮರಿ ಹಾಕಿದ್ರೆ ಗಿಡ ಮರಿ ಹಾಕತ್ತ ಅಂತ ಕೇಳಬೇಡಿ. ಗಿಡ ತನ್ನ ಸಂತತಿಯನ್ನು ವೃದ್ಧಿ ಮಾಡಿದರೆ ಒಂದಕ್ಕೆ ಎಷ್ಟು ಗಿಡಗಳು ಸುತ್ತ ಉದ್ಯಾನವೇ ಆಗ್ತದೆ ಅಂತ ನಾವು ನಿಮ್ಮನ್ನು ಕೇಳ್ತೇವೆ. ಈ ಪ್ರಶ್ನೆ ಯಾರೋ ಒಂದು ಮಗು ಕೇಳಿದೆ, ಅದಕ್ಕೆ ಬದಲಾಗಿ ನಾವು ನಿಮ್ಮೆಲ್ಲರನ್ನು ಕೇಳ್ತೇವೆ, ನೀವು ಸಿದ್ಧರಿದ್ದೀರಾ? ಗಿಡ ನಡಬೇಕು, ನಿಮ್ಮ ಹೆಸರು ಗಿಡ ಇರಬೇಕಿಲ್ಲ. ಎಷ್ಟು ಗಿಡ ಬೇಕಾದ್ರೂ ನಡಿ, ತೊಂದರೆ ಇಲ್ಲ, ಒಂದು ಕನಿಷ್ಠ ಅಂತ. ನೀವು ನಮಗೆ ಮಾತು ಕೊಡ್ತೀರಾ? ನೀವು ಗೋಸ್ವರ್ಗಕ್ಕೆ ಬಂದು ಗಿಡ ನೆಡಬೇಕು. ಹೂನಾ? ಸುಮ್ಮನೆ ಹೂ ಅನ್ಬಾರ್ದು. ನೀವು ಗುರುಗಳಿಗೆ ಹೇಳಬೇಕಾದ್ರೆ ಸೀರಿಯಸ್ ಆಗಿ ಹೇಳಬೇಕು, ಯೋಚನೆ ಮಾಡಿ ಹೇಳಬೇಕು. ಮಾಡ್ತೀರಾ? ನಿಮಗೆ ಗಿಡ ಬೇಕಾದ್ರೆ ಗಿಡ ಬಳಸೋಣ. ಗಿಡ ಎಲ್ಲಿ ಹುಡ್ಕೊಳ್ಳು ಅಂತ ಚಿಂತೆ ಮಾಡಿಬಿಟ್ಟು ನೀವೇ ಗಿಡ ಹುಡ್ಕೊಂಡು ಬಂದರೂ ಪರವಾಗಿಲ್ಲ. ನಿಮಗೆ ಗಿಡ ಬೇಕು ಅಂದರೆ ಸಂಧ್ಯಕ್ಕೆ ನಿಮ್ಗೆ ಗಿಡ ಕೊಡಿಸ್ತಾರೆ, ನೋಡೋದು ನಿಮ್ಮ ಕೆಲಸ. ಆಮೇಲೆ ಯಾವ್ದಾದ್ರು ಒಂದ್ಸತಿ ಬಂದು ನೋಡಬೇಕು ಗಿಡ ಇದೆಯೋ ಇಲ್ವೋ, ಏನಾಯಿತು ಫೋನ್ ಮಾಡಿ ಕೇಳಬೇಕು. ನಮ್ಮ ಮಧು ಅಣ್ಣ ಇರ್ತಾರೆ ಇಲ್ಲಿ, ಅವ್ರಿಗೆ ಫೋನ್ ಮಾಡಿ ಕೇಳಬೇಕು, ನನ್ನ ಗಿಡ ಏನಾಯಿತು ಆಗ್ಬೋದಾ? ಎಷ್ಟು ಚೆನ್ನಾಗಿದೆ ನೋಡಿ, ನಿಮ್ಮ ಹೆಸರಲ್ಲಿ ಒಂದು ಗಿಡ ಅಂದರೆ ಸಪ್ಪೆ. ಸ್ವರ್ಗದಲ್ಲಿ ನಿಮ್ಮ ಹೆಸರಲ್ಲಿ ಒಂದು ಗಿಡ ಅಂದರೆ ಸಪ್ಪೆನ? ಸ್ವರ್ಗದಲ್ಲಿ ಸ್ವರ್ಗದಲ್ಲಿ ನಿಮ್ಮ ಹೆಸರಲ್ಲಿ ಒಂದು ಗಿಡ ಅಂತ. ಆಮೇಲೆ ನಿಮ್ಮ ಅಪ್ಪ ಅಮ್ಮನ ಹೆಸರಲ್ಲಿ ಒಂದು ಗಿಡ ಇದ್ರೆ ಚೆನ್ನಾಗಿರುತ್ತೆ ಇಲ್ವಾ? ಈಗ ನೀವು 300 ಇದ್ದೀರಿ, ನಿಮ್ಮ ಅಪ್ಪ ಅಮ್ಮ ಇಬ್ಬರು ಆಯ್ತು, ಮತ್ತೆ 300 × 3 ಎಷ್ಟಾಯ್ತು ಮತ್ತೆ? ಆದರೆ ನಿಮ್ಮ ಅಪ್ಪ ಅಮ್ಮಗೆ ಹೇಳಿ, ಗುರುಗಳು ಹೇಳಿದ್ದಾರೆ ನಾನೂ ಗಿಡ ನಡಬೇಕಂತೆ, ನೀವು ಗಿಡ ನಡಬೇಕಂತೆ ಗೋಸ್ವರ್ಗಕ್ಕೆ ಬಂತು ಅಂತ ಹೇಳಿ ನೋಡೋಣ. ಒಂದು ಕಾರ್ಯಕ್ರಮ ಹಾಕಿ, ಮಕ್ಕಳು ಗಿಡ ನೆಡುವ ಸಲುವಾಗಿ ಒಂದು ಕಾರ್ಯಕ್ರಮ ಹಾಕಿ, ಮೊದಲು ಒಂದು ಯೋಜನೆ ತಯಾರು ಮಾಡಿ, ಸುತ್ತಮುತ್ತ ಎಲ್ಲೆಲ್ಲಿ ಗಿಡಗಳು ನೆಡ್ಬೋದು ಅಂತ ಸಿದ್ಧತೆಗಳನ್ನು ಮಾಡ್ಕೊಳ್ಳಿ. ಆಮೇಲೆ ಒಂದು ಕಾರ್ಯಕ್ರಮ ಹಾಕಿ ಮಕ್ಕಳು ಗಿಡ ನೆಡಲಿ, ಅದು ತುಂಬ ಚೆನ್ನಾಗಿರುತ್ತೆ.
ಒಂದು ಮಗು ಸುಮುಖ ಅಂತ ಒಂದು ಮಗು ಆಡು ಭಾಷೆ ಬಗ್ಗೆ ಕೇಳಿದೆ. ಆಡು ಭಾಷೆ ಎಲ್ಲ ಕಡೆ ನಡಿಬೇಕು, ಗ್ರಂಥದ ಭಾಷೆ ಅಲ್ಲ. ಈಗ ನಾವು ಮಾತಾಡ್ತಿರೋದು ಗ್ರಂಥಸ್ಥ ಭಾಷೆ. ಗ್ರಂಥಸ್ಥ ಭಾಷೆ ಅಲ್ಲ, ಆಡು ಭಾಷೆ, ತನ್ನ ಆಡು ಭಾಷೆ ಬಗ್ಗೆ ಮಗು ಹೇಳ್ತಾ ಇದೆ. ಅದು ಎಲ್ಲ ಕಡೆ ನಡಿಬೇಕು ಅಂತ. ಅದು ಆ ಪ್ರೀತಿ, ಆ ಅಭಿಮಾನ ಇರಲೇಬೇಕು ಪ್ರತಿಯೊಬ್ಬರಿಗೂ. ತನ್ನ ಆ ಮಗನೇ ಹೇಳಿದ್ವಲ್ಲ, ಜನನಿ ಜನ್ಮಭೂಮಿಶ್ಚ, ಅದೇ ಪಟ್ಟಿಯಲ್ಲಿ ಮಾತೃಭಾಷೆ ಕೂಡ ಬರ್ತದೆ ಅಂತ. ಅದರ ಬಗ್ಗೆ ಪ್ರೀತಿ ಅಭಿಮಾನ ಎಲ್ಲರಿಗೂ ಬೇಕು. ಆದರೆ ಪಕ್ಕದೊಂದು ಗೆರೆ ಹಾಕೋಬೇಕು ನಾವು. ಹೇಗೆ ಅಂದರೆ, ದೇಶದಲ್ಲಿ ದೇಶದ ಭಾಷೆ ನಡಿಬೇಕು, ಒಂದು ಪ್ರಾಂತದಲ್ಲಿ ಆ ಪ್ರಾಂತದ ಭಾಷೆ ನಡಿಬೇಕು, ಆ ಪ್ರಾಂತದ ಭಾಷೆನೇ ಮಾತಾಡಬೇಕು. ಒಂದು ಸಮಾಜದಲ್ಲಿ ಆ ಸಮಾಜದ ಭಾಷೆನೇ ಮಾತಾಡಬೇಕು, ಪರಸ್ಪರ ಬೇರೆ ಭಾಷೆ ಮಾತಾಡೋದಲ್ಲ, ಅವರವರ ಭಾಷೆಯನ್ನೇ ಮಾತಾಡಬೇಕು ಒಂದು ಸಮಾಜದ ಒಳಗೆ. ಹೀಗೆ ಆಯಾ ಸಮಾಜದಲ್ಲಿ, ಆಯಾ ದೇಶದಲ್ಲಿ, ಆಯಾ ಪ್ರಾಂತದಲ್ಲಿ ಅದಕ್ಕಿರೋ ಭಾಷೆಗಳು, ಕನ್ನಡ ನಾಡಿಗೆ ಕನ್ನಡ ಭಾಷೆ ಆ ರೀತಿಯಲ್ಲಿ ಅಂತ. ಹಾಗೆ ಒಂದು ಸಮಾಜಕ್ಕೂ ಭಾಷೆಗಳಿರುತ್ತವೆ. ಅಲ್ಲಲ್ಲಿ ಆ ಭಾಷೆಗಳು ಖಂಡಿತವಾಗಿಯೂ ಪರಿಪೂರ್ಣವಾಗಿ ನಡಿಬೇಕು. 99% 100% ನಡಿಬೇಕು. ಆದರೆ ಸಾಮೂಹಿಕವಾಗಿ ಸೇರಿದಾಗ ಗ್ರಂಥಸ್ಥ ಭಾಷೆ ಬೇಕಾಗ್ತದೆ. ಯಾಕೆಂದರೆ ಅದೇ ಭಾಷೆ ಎಲ್ಲರಿಗೂ ಗೊತ್ತಿರೋದಿಲ್ಲ. ಆ ಭಾಷೆ ಆಡದವರು ಕೂಡ ಇರ್ತಾರೆ, ಅವ್ರಿಗೂ ಅಷ್ಟೇ ಅಧಿಕಾರ ಇದೆ, ಅಷ್ಟೇ ಅವಕಾಶ ಇದೆ. ಹಾಗಾಗಿ ಅಲ್ಲಿ ಆ ಭಾಷೆ ಇಲ್ಲ, ಅಲ್ಲಿ ಎಲ್ಲರಿಗೂ ಸಲ್ಲುವಂಥ ಭಾಷೆ. ಅಂದರೆ ನಾವು ನಮ್ಮ ವೈಶಿಷ್ಟ್ಯವನ್ನು ಉಳಿಸ್ಕೋಬೇಕು. ಹಾಗಂತ ಸಮಾಜದಲ್ಲಿ ಕರಗಿ ಒಂದಾಗಬೇಕು. ಸಮಾಜದಿಂದ ನಾವು ಬೇರೆಯಾಗಿ ಉಳಿಬಾರ್ದು. ಬೆಕ್ಕಿನ ಬಿಡಾರ ಬೇರೆ ಅನ್ನೋ ಥರ ಆಗಬಾರ್ದು. ದೊಡ್ಡ ಸಮಾಜದಲ್ಲಿ ನಾವು ಕರಗಿ ಒಂದಾಗಬೇಕು. ನಾವು ಸೇರಿದಾಗ ನಮ್ಮ ಭಾಷೆಯನ್ನೇ ಮಾತಾಡಬೇಕು. ನಮ್ಮ ಪ್ರೀತಿ ವಿಶ್ವಾಸಗಳನ್ನು ನಾವು ವ್ಯಕ್ತಪಡಿಸ್ಕೋಬೇಕು. ಕೊನೆಯ ಪ್ರಶ್ನೆ ಉತ್ತರ ಕೊಡಲಿಕ್ಕೆ ಒಂದು 2 ಗಂಟೆ ಬೇಕು. ಏನು ಮಾಡೋಣ? 2 ಗಂಟೆ ಬೇಕು. ಮತ್ತೆ ಪೂರ್ತಿ ಅರ್ಥ ಮಾಡಿಸ್ಬೇಕು ಅಂದ್ರೆ ನೀವು ಬರಬೇಕಾಗ್ತದೆ, ಅಲ್ಲಿಗೆ ಆ ಜಾಗಕ್ಕೆ ಬರಬೇಕಾಗ್ತದೆ. ಈ ಪ್ರಶ್ನೆ ಏನು ಅಂದರೆ, ಈಗ ಇಲ್ಲಿ ಬಂದ ಕೆಲವು ವಿದ್ಯಾರ್ಥಿಗಳು ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ವಿದ್ಯಾರ್ಥಿಗಳೆಂದು ತಿಳಿದು ಬಂತು. ಈಗ ಇಲ್ಲಿಗೆ ಬಂದ ವಿದ್ಯಾರ್ಥಿಗಳು ಕೆಲವರು ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ವಿದ್ಯಾರ್ಥಿಗಳೆಂದು ತಿಳಿದು ಬಂತು. ಅಲ್ಲಿ ಕಲಿಯುವುದರಿಂದ ಭವಿಷ್ಯದಲ್ಲಿ ಯಾವ ವಿದ್ಯೆಯಲ್ಲಿ ಪರಿಣತಿಯನ್ನು ಪಡೆಯಬಹುದು ಎಂಬುದಾಗಿ ಪ್ರಶ್ನೆ. ಅಂದರೆ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ವಿದ್ಯೆಯ ಬಗ್ಗೆ ಪ್ರಶ್ನೆ ಇರುವಂಥದ್ದು. 2 ಗಂಟೆ ಬೇಕು. ಇಲ್ಲ ನೀವು ಅಲ್ಲಿ ಬರಬೇಕು. ಅದಕ್ಕಿಂತ ಸಹಿ ಅನ್ನೋದು ನೀವು ವಿದ್ಯಾರ್ಥಿಯಾಗಿ ಬಂದುಬಿಟ್ರೆ ನಿಮಗೆ ಚೆನ್ನಾಗಿ ಸರಿಯಾಗಿ ಅರ್ಥ ಆಗ್ತದೆ ಏನಿದೆ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದಲ್ಲಿ, ಏನಿಲ್ಲ. ಹಾಗಾಗಿ ಈ ಪ್ರಶ್ನೆ ಕೇಳುವ ಮಗುವನ್ನು ನಾವು ಆಮಂತ್ರಿಸ್ತೇವೆ, ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠಕ್ಕೆ ಬಾ, ಅಧ್ಯಯನ ಮಾಡೋದಕ್ಕೆ ಬಾ ಎಂಬುದಾಗಿ. ಹಾಗೆ ಅಂಥ ಎಲ್ಲ ಮಕ್ಕಳನ್ನು ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠಕ್ಕೆ ಪ್ರೀತಿಯಿಂದ ಆಮಂತ್ರಿಸ್ತೇವೆ. ಯಾಕೆಂದರೆ ಸೀಯಿಂಗ್ ಈಸ್ ಬಿಲೀವಿಂಗ್. ನೋಡಿದಾಗಲೇ ಗೊತ್ತಾಗೋದು ನಮ್ಗೆ, ಅದನ್ನು ಇಳಿದಾಗಲೇ ಗೊತ್ತಾಗೋದು. ಈಗ ನೀರು ಎಷ್ಟು ತಣ್ಣಗಿದೆ, ಆ ನೀರು ಎಷ್ಟು ತಣ್ಣಗಿದೆ ಅಂತ ಯಾವಾಗ ಗೊತ್ತಾಗೋದು? ಹೇಗೆ ಗೊತ್ತಾಗೋದು? ಸ್ವಲ್ಪ ನೋಡಿದಾಗ ಗೊತ್ತಾಗ್ಬೋದು. ಸ್ವಲ್ಪ ಈಗ ನನಗೆ ಬಿಸಿ ಇದ್ದರೆ ಹಬೆ ಮೇಲೆ ಬರ್ತಾ ಇದ್ರೆ, ಕುದಿ ನೀರಿಂದ ಹಬೆ ಮೇಲೆ ಬರ್ತಾ ಇದ್ರೆ ಎಷ್ಟು ಅಂತಲ್ಲ, ಎಷ್ಟೋ ಬಿಸಿ ಇದೆ ಅಂತ ಗೊತ್ತಾಗ್ಬೋದು ನಮಗೆ, ಅಲ್ವಾ? ಆದರೆ ಸರಿಯಾಗಿ ಗೊತ್ತಾಗಬೇಕು ಅಂದರೆ ಇಳಿಬೇಕಾದ್ರಲ್ಲಿ. ಮತ್ತು ಬಿಸಿ ಮೇಲೆ ಚೂರು ಕೊಯ್ಯೋದು ನೋಡಬೇಕು, ಎಷ್ಟು ಬಿಸಿ ಇದೆ ಅಂತ ಗೊತ್ತಾಗಬೇಕು ಅಂದರೆ ಚೂರು ಕೊಯ್ಯೋದಿದ್ರೆ ಹೆಚ್ಚು ಹೊತ್ತಲ್ಲ, ಎಷ್ಟು ಬಿಸಿ ಇದೆ ಅಂತ ಗೊತ್ತಾಗುತ್ತೆ. ಹಾಗೆ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠಕ್ಕೆ ಬನ್ನಿ ಮಕ್ಕಳೇ, ಅದೇ ನಿಮಗೆ ನಿಜವಾದ ಮತ್ತು ಸರಿಯಾದ ಪರಿಚಯವನ್ನು ಕೊಡುವಂಥದ್ದು. ಮತ್ತು ಅದು ಈಗ ಇರುವ ಸ್ವರೂಪವಲ್ಲ, ಇನ್ನು ಮುಂದೆ ಗೊತ್ತಾಡುವ ಸ್ವರೂಪ. ಈಗಿರುವುದು ವಾಮನಾವತಾರ, ಮುಂದೆ ಬರುವುದು ತ್ರಿವಿಕ್ರಮ ಸ್ವರೂಪ. ವಾಮನ ಅಂದರೆ ಹೇಗೆ? ನಿಮ್ಮ ಹಾಗೆ ಪುಟ್ಟ ಮೂರ್ತಿ. ಅದು ತ್ರಿವಿಕ್ರಮ ಅಂದರೆ ಪಾದ ಭೂಮಿಯಲ್ಲಿ, ಶಿರಸ್ಸು ಆಕಾಶದಲ್ಲಿ, ಮೋಡಗಳಾಚೆಗೆ ಅಂತ ಸ್ವರೂಪ ಮುಂದಿರ್ತಕ್ಕಂಥದ್ದು. ಮಕ್ಕಳೇ, ನಿಮಗೆ ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ರೆ ಅಲ್ಲಿ ಯಾವ ವಿದ್ಯೆಯಲ್ಲಿ ಪರಿಣತಿಯನ್ನು ಪಡೀಬೋದು ಅನ್ನೋದಕ್ಕಿಂತ ಯಾವ ವಿದ್ಯೆ ಅಲ್ಲಿ ಇಲ್ಲ ಹೇಳಿ, ಅಲ್ಲಿ ಇಲ್ಲದ್ದು ಯಾವುದೂ ಇಲ್ಲ. ಹಾಗಾಗಿ ವಿಶ್ವವಿದ್ಯಾಪೀಠ. ವಿಶ್ವ ಅಂದರೆ ಏನು ಗೊತ್ತಾ ನಿಮಗೆ? ಸಂಸ್ಕೃತದಲ್ಲಿ, ಕನ್ನಡದಲ್ಲ, ಸಂಸ್ಕೃತದಲ್ಲಿ ವಿಶ್ವ ಅಂದರೆ ಏನು ಗೊತ್ತಾ ನಿಮಗೆ? ಎಲ್ಲ ಅಂತ ಅರ್ಥ ವಿಶ್ವ ಅನ್ನೋದಕ್ಕೆ.
ಸರ್ವ ಅಂದ್ರೆ ಏನರ್ಥವೋ ವಿಶ್ವ ಅಂದ್ರೂ ಕೂಡ ಅದೇ ಅರ್ಥ. ಸರ್ವವಿದ್ಯೆಗಳು ಅಂದ್ರೆ ಏನರ್ಥ? ವಿಶ್ವವಿದ್ಯೆಗಳು ಅಂದ್ರೂ ಕೂಡ ಅದೇ ಅರ್ಥ. ಹಾಗೆ ವಿಶ್ವವಿದ್ಯಾಲಯ, ವಿಶ್ವವಿದ್ಯಾಪೀಠ ಎಂದರೆ ಎಲ್ಲ ವಿದ್ಯೆಗಳ ನೆಲೆಮನೆ. ಅಲ್ಲಿ ಎಲ್ಲ ವಿದ್ಯೆಗಳು ಸಿಗ್ತವೆ. ಅಲ್ಲಿ ಭಾರತೀಯ ವಿದ್ಯೆಗಳು ಸಿಗ್ತವೆ, ಆಧುನಿಕ ವಿದ್ಯೆಗಳು ಸಿಗ್ತವೆ. ಅಲ್ಲಿ ಪ್ರಾಚೀನ ತಂತ್ರಜ್ಞಾನವೂ ಇದೆ, ನವೀನ ತಂತ್ರಜ್ಞಾನವೂ ಇದೆ. ಪ್ರಾಚೀನ ಭಾಷೆಗಳು ಇದ್ದಾವೆ, ನವೀನ ಭಾಷೆಗಳು ಇದ್ದಾವೆ. ಅಲ್ಲಿ ವೇದಗಳು, ಉಪವೇದಗಳು, ವೇದಾಂಗಗಳು, 64 ಕಲೆಗಳು, ಆಯುರ್ವೇದ, ವಾಸ್ತು, ಯೋಗ, ಜ್ಯೋತಿಷ, ಸಂಗೀತ, ನೃತ್ಯ, ಚಿತ್ರ, ಶಿಲ್ಪ ಮೊದಲಾಗಿರ್ತಕ್ಕಂಥ ಎಲ್ಲ ಭಾರತೀಯ ವಿದ್ಯೆಗಳಿದ್ದಾವೆ. ಜೊತೆಯಲ್ಲಿ ಆಧುನಿಕ ವಿದ್ಯೆಗಳು ಕೂಡ. ನೀವು ಯಾವುದನ್ನು ಕಲಿತ್ರೆ IAS ಆಗ್ಬೋದು, IPS ಆಗ್ಬೋದು, ಅಥವಾ ನ್ಯಾಯವಾದಿ ಆಗ್ಬೋದು, ನ್ಯಾಯಾಧೀಶ ಆಗ್ಬೋದು, CA ಆಗ್ಬೋದು, CS ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಇಂಥವ್ರಿಗೂ ಅವಕಾಶ ಇದೆ ಇಲ್ಲಿ. ಹಾಗೆಯೇ ಆಯುರ್ವೇದದ ವೈದ್ಯ ಆಗ್ಬೋದು, ವಾಸ್ತುತಜ್ಞ ಆಗ್ಬೋದು, ಅಥವಾ ಯೋಗದ ದೊಡ್ಡ ಯೋಗವೇತ್ತ ಆಗ್ಬೋದು, ಇಂಥದ್ದಕ್ಕೂ ಅವಕಾಶ ಇದೆ. ಎರಡಕ್ಕೂ ಅವಕಾಶ ಇರತಕ್ಕಂಥದ್ದು, 2 ರೆಕ್ಕೆಗಳ ಪಕ್ಷಿ ಇದ್ದ ಹಾಗೆ ಅಂತ. ಆಧುನಿಕ ಮತ್ತು ಪ್ರಾಚೀನ ಎರಡೂ ಇರ್ತಕ್ಕಂಥದ್ದು. ಒಂದು ವಿಶೇಷ ಅಂದರೆ ಇದೊಂದು ವಿಶೇಷವೇ, ಎರಡು ಒಟ್ಟಿಗಿದೆ ಅನ್ನುವಂಥದ್ದು ವಿಶೇಷವೇ. ಯಾಕೆಂದರೆ ನಮ್ಮಲ್ಲಿ ಕೆಲವು ಪಾಠಶಾಲೆಗಳಿದ್ದಾವೆ, ಗುರುಕುಲಗಳಿದ್ದಾವೆ, ಅಲ್ಲಿ ಶಾಸ್ತ್ರ ಪಂಡಿತರು ಸಿದ್ಧರಾಗ್ತಾರೆ, ಆದರೆ ಅವರಿಗೆ ಆಧುನಿಕ ತಂತ್ರಜ್ಞಾನದ ಬಗ್ಗೆ ಗೊತ್ತಿರೋದೇ ಇಲ್ಲ, ಆಧುನಿಕ ಭಾಷೆಗಳು ಗೊತ್ತಿರೋದಿಲ್ಲ. ಹಾಗಾಗಿ ಹ್ಯಾಂಡಿಕ್ಯಾಪ್ಡ್ ಆಗ್ತಾರೆ ಅವರು. ಅವ್ರ ವಿಷಯ ಮುಂದನೆ ಮಾಡೋಕ್ಕೆ ಭಾಷೆ ಇರೋದಿಲ್ಲ, ತಂತ್ರಜ್ಞಾನ ಗೊತ್ತಿರೋದಿಲ್ಲ, ಸೈನ್ಸ್ ಗೊತ್ತಿರೋದಿಲ್ಲ. ಇಲ್ಲಿ ಹಾಗಲ್ಲ, ಇಲ್ಲಿ ಶಾಸ್ತ್ರಕೋವಿದರಾಗ್ತಾರೆ, ಅವರಿಗೆ ಸೈನ್ಸ್ ಗೊತ್ತಿರುತ್ತೆ, ಲ್ಯಾಂಗ್ವೇಜಸ್ ಗೊತ್ತಿರುತ್ತೆ, ಟೆಕ್ನಾಲಜಿ ಗೊತ್ತಿರುತ್ತೆ, ಅಂತಹ ಶಾಸ್ತ್ರಕೋವಿದರು. ಹಾಗೆ ಆಧುನಿಕ ಪದವೀಧರರು BCom MCom ಅಂದ್ಕೊಳ್ಳಿ, ನೀವು ಬೇಕಾದ್ರೆ CS ಅಂದ್ಕೊಳ್ಳಿ ಬೇಕಾದ್ರೆ, ಈ ರೀತಿಯ ಆಧುನಿಕ ಪದವೀಧರರು ಅಲ್ಲಿಂದ ಮುಂದಕ್ಕೆ ತಯಾರಾಗ್ತಾರೆ. ಅವರಿಗೆ ಭಾರತೀಯ ಪರಂಪರೆಯ ಕಲ್ಪನೆ ಇರ್ತದೆ, ಭಾರತೀಯ ವಿದ್ಯೆಗಳ ಪರಿಚಯ ಇರ್ತದೆ, ಭಾರತೀಯತೆಯ ಬಗ್ಗೆ ಅರಿವು ಅಭಿಮಾನ ಇರ್ತದೆ. ಇಂಥದ್ದೊಂದು ಸಮನ್ವಯದ ಸ್ಥಾನ ಅದು. ಮತ್ತೆ ಒಂದು ವಿದ್ಯೆ ಕಲ್ತವನು ಒಂದೇ ವಿದ್ಯೆ ಅಂತಲ್ಲ. ಈಗ ನೋಡಿ, ನೀವು ಆಯುರ್ವೇದ ಅಂತ ಅಂದ್ಕೊಳ್ಳಿ, ನೀವು PUC ಅವರಿಗೆ ಆಯುರ್ವೇದ ಇರೋದೇ ಇಲ್ಲ. PUC ಇಂದ ಮುಂದೆ ನೀವು ಆಯುರ್ವೇದ ತಗೋಬೋದು, BAMS ತಗೋಬೋದು. ಆ ಸಮಯದಲ್ಲಿ ಮಾತ್ರ ಆಯುರ್ವೇದದ ಅಭ್ಯಾಸ. ಮತ್ತೆ ಅಲ್ಲಿ ಆಯುರ್ವೇದದ ಅಭ್ಯಾಸ ಮಾತ್ರ, ಅಲ್ಲಿ ಯೋಗ ಹೇಳ್ಕೊಡೋದಿಲ್ಲ, ಅಲ್ಲಿ ವಾಸ್ತು ಹೇಳ್ಕೊಡೋದಿಲ್ಲ, ಅಲ್ಲಿ ಸಂಗೀತ ಹೇಳ್ಕೊಡೋದಿಲ್ಲ, ಅಲ್ಲಿ ಶಿಲ್ಪ ಹೇಳ್ಕೊಡೋದಿಲ್ಲ, ಅಲ್ಲಿ ಖಗೋಳ ಹೇಳ್ಕೊಡೋದಿಲ್ಲ. ಆದರೆ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದಲ್ಲಿ 4ನೇ ತರಗತಿಗೆ ಆಯುರ್ವೇದ ಪ್ರಾರಂಭ ಆಗ್ತದೆ, ವಾಸ್ತು ಪ್ರಾರಂಭ ಆಗ್ತದೆ, ಜ್ಯೋತಿಷ್ಯ ಪ್ರಾರಂಭ ಆಗ್ತದೆ. ಮಾತ್ರ ಅಲ್ಲ, ಅವರು ಆಯುರ್ವೇದವನ್ನೇ ತೆಗೆದುಕೊಂಡ್ರೆ ಮುಂದೊಂದು ದಿನ ಆಯುರ್ವೇದ ಮಾತ್ರವಲ್ಲ, ಬೇರೆ ಎಲ್ಲ ಭಾರತೀಯ ವಿದ್ಯೆಗಳ ಪರಿಚಯ ಕೂಡ ಅವನಿಗೆ ಸಿಗ್ತದೆ. ಹೀಗೆ ಎಲ್ಲ ಭಾರತೀಯ ವಿದ್ಯೆಗಳು ಒಟ್ಟಿಗೆ, ಜೊತೆಯಲ್ಲಿ ಸಮಕಾಲೀನ ಶಿಕ್ಷಣ ಕೂಡ. ಈಗ ಇಲ್ಲಿ ಬಂದ ವಿದ್ಯಾರ್ಥಿಗಳು, ಈ ಎಲ್ಲ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಣ ಇದೆ. ಈ ಹೊರಗಡೆ ಶಾಲೆಗಳಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗಳಿದ್ದಾವೆ, ಆ ಎಲ್ಲ ಸಬ್ಜೆಕ್ಟ್ಗಳು ಈ ಮಕ್ಕಳಿಗೂ ಕೂಡ ಇರ್ತವೆ. ಮತ್ತು ಚೆನ್ನಾಗಿ ಒಳ್ಳೆಯ ರೀತಿಯಿಂದ, ಏನು ಯಾವ ಶಾಲೆಗೂ ಕಡಿಮೆ ಅಲ್ಲವಂತೆ, ಒಳ್ಳೆಯ ರೀತಿಯಿಂದ ಸಮಕಾಲೀನ ಶಾಲಾ ಶಿಕ್ಷಣವನ್ನು ಕೊಡಲಾಗ್ತದೆ. ಆದರೆ ಪಕ್ಕದಲ್ಲಿ ಅವರಿಗೆ ನಾವೀಗ ಹೇಳಿದಂತೆ ಆಯುರ್ವೇದ, ಯೋಗ, ವಾಸ್ತು, ಜ್ಯೋತಿಷ್ಯ, ನೃತ್ಯ, ಸಂಗೀತ ಅಥವಾ ಇತರ ಎಲ್ಲ ಭಾರತೀಯ ವಿದ್ಯೆ ಕಲೆಗಳಲ್ಲಿ ಅವರಿಗೆ ಪರಿಚಯವನ್ನು ಕೊಡಲಾಗ್ತದೆ. ಅವರ ಆಸಕ್ತಿಯನ್ನು ನೋಡಿ ಮುಂದಕ್ಕೆ ಅವರನ್ನು ಆ ವಿದ್ಯೆಯಲ್ಲಿ ಮಹಾಪರಿಣಿತರನ್ನಾಗಿ, ಮಹಾಜ್ಞಾನಿಯನ್ನಾಗಿ ಮಾಡಲಾಗ್ತದೆ. ಇದು ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಸಂಕ್ಷಿಪ್ತ ಪರಿಚಯ. ಸರಿಯಾದ ಪರಿಚಯಕ್ಕೆ ಬನ್ನಿ, ವಿದ್ಯಾರ್ಥಿಗಳಾಗಿ ಬನ್ನಿ. ಇಲ್ಲೆಲ್ಲ ಬಂದಿದ್ದಾರಲ್ಲ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ ವಿದ್ಯಾರ್ಥಿಗಳು, ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ ಅವ್ರ ಜೊತೆಗೆ. ಬನ್ನಿ, ಅಥವಾ ಬಂದು ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ, ಅದು ಕೂಡ ಆಗ್ಬೋದು. ಹಾಗಾಗಿ ಎಲ್ಲರೂ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ವಿದ್ಯಾರ್ಥಿಗಳೇ ಹಾಗಾಗುವ ಸುದಿನ ಬರಲಿ ಎಂಬುದಾಗಿ ನಾವು ಆಶಿಸ್ತಾ ಮಕ್ಕಳನ್ನು ಮನಸಾರೆ ಹರಿಸ್ತೇವೆ. ಮಕ್ಕಳ ನಿಮ್ಮ ಪ್ರಶ್ನೆ ಖರ್ಚಾಗಿದೆ, ನೀವು ಕೇಳಿದ ಪ್ರಶ್ನೆಗಳು ಮುಗಿದಿದ್ದಾವೆ. ಏನಂತೆ ಏನಂತಾರೆ? ಎಷ್ಟು ಗಂಟೆವರೆಗೆ ಬರ್ತೀವಿ? ಆಯಿತು. ಹಾಂ
ಇದಕ್ಕೊಂದು ಆಶೀರ್ವಾದ ಸಂದೇಶ ಹೇಳಿ ಮುಗಿಸುತ್ತೇನೆ. ಮತ್ತೊಮ್ಮೆ ಈಗ ಬೇಡ, ಎಷ್ಟೊಂದು ಸಂದೇಶ ಹೇಳಿ ಮುಗಿಸುತ್ತೇನೆ. ಮಕ್ಕಳೇ, ಮೊದಲನೇ ವರ್ಷ ಇಲ್ಲಿ ಆಲಮನೆ ಇದೆಯಲ್ಲ, ಆಲಮನೆಗೆ ಒಂದು ದೊಡ್ಡ ರಂಗಸ್ಥಳ ಮಾಡಲಾಗ್ತದೆ. ವೇದಿಕೆಯಾಗಿ ದೊಡ್ಡ ವೃತ್ತಾಕಾರದ ವೇದಿಕೆ, ಅಲ್ಲಿ 2 ಗಾಣಗಳು, ಆ ಕಡೆ ಒಂದು ಗಾಣ, ಈ ಕಡೆ ಒಂದು ಗಾಣ. ಅದು ಎತ್ತಿಗೆ ಕಬ್ಬಿಗೆ, ಮತ್ತೆ ಒಂದು ಪುಟ್ಟ ವೇದಿಕೆ. ಅದ್ಯಾರಿಗೆ? ನಿಮ್ಗೇನೆ. ನೀವೇನು ಮಾಡಬೇಕು ಅಂದರೆ, ಎತ್ತು ಗಾಣದ ಮೂಲಕ ಕಬ್ಬನ್ನು ಅರಿಯುವಾಗ ನೀವು ಹಾಡು ಹೇಳಬೇಕು, ನೀವು ಮಾತಾಡಬೇಕು. ನಿಮ್ಮ ಭಾಷಣಗಳು, ನಿಮ್ಮ ಹಾಡುಗಳು ಅಥವಾ ನಿಮ್ಮ ಚಟುವಟಿಕೆಗಳು ವೇದಿಕೆ ಮೇಲೆ ನಡೀಬೇಕು. ಹಾಗಾಗಿ ಮುಂದಿನ ವರ್ಷ ಆಲಮನೆ ಇನ್ನೂ ಸ್ಪೆಷಲ್, ಈ ವರ್ಷಕ್ಕಿಂತ ಸ್ಪೆಷಲ್. ಹಾಗೆ ಮಾಡೋಣ. ಯಾವುದಕ್ಕೂ ಮುಂದಿನ ವರ್ಷ ಬರ್ತೀರಲ್ವಾ? ನೀವು ಕನಿಷ್ಠ ಇನ್ನೂ ಒಬ್ಬರಿಬ್ಬರು ಕರ್ಕೊಂಡು ಬರ್ತೀರಲ್ವಾ? 300, 600 ಆಗಬೇಕು, 600, 900 ಆಗಬೇಕು, ಆ ಥರ ಕರ್ಕೊಂಡು ಬರ್ತೀರಲ್ವಾ? ತುಂಬ ಸಂತೋಷ ಆಗಿದೆ ಮಕ್ಕಳೇ. ನಿಮಗೆ ಮನಸಾರ ಆಶೀರ್ವಾದ, ಗುರು ಮಾಡುವ ಆಶೀರ್ವಾದ, ಗೋವುಗಳು ಮಾಡುವ ಆಶೀರ್ವಾದ, ಸಪ್ತ ಸನ್ನಿಧಿ ಮಾಡುವ ಆಶೀರ್ವಾದ, ಶ್ರೀಪೀಠ ಶ್ರೀಮಠ ಮಾಡುವಂಥ ಆಶೀರ್ವಾದ, ರಾಮದೇವರು ಮಾಡುವಂಥ ಆಶೀರ್ವಾದ, ನೀವೆಲ್ಲ ರಾಮನಂತೆ ಸೀತೆಯಂತೆ ರಾಷ್ಟ್ರ ನಿರ್ಮಾಪಕರಾಗಿ, ರಾಷ್ಟ್ರೋದ್ಧಾರಕರಾಗಿ ಬೆಳೆಯುವಂತೆ ಆಗಲಿ. ನೀವು ಒಳಿತಾಗಿ ಪ್ರಪಂಚಕ್ಕೂ ಒಳಿತು ಮಾಡುವಂತೆ, ನೀವು ಉದ್ಧಾರಾಗಿ ಲೋಕವನ್ನು ಉದ್ಧಾರ ಮಾಡುವಂತೆ ಆಗಲಿ. ದೇವರು ನಿಮಗೆ ತುಂಬ ಶಕ್ತಿ ಕೊಡಲಿ, ತುಂಬ ಜ್ಞಾನ ಕೊಡಲಿ, ತುಂಬ ಸುಖ ಕೊಡಲಿ, ಒಳ್ಳೆ ಮನಸ್ಸನ್ನು, ಒಳ್ಳೆ ಬುದ್ಧಿಯನ್ನು ಕೊಡಲಿ. ಲೋಕಕ್ಕೆ ಉಪಕಾರ ಮಾಡುವವರಾಗಿ, ಲೋಕದ ಬೆಳಕಾಗಿ ನೀವೆಲ್ಲರೂ ಕೂಡ ಬಾಳುವಂತೆ ಆಗಲಿ ಎನ್ನುವ ಹೃದಯಾಂತರದ ಆಶೀರ್ವಾದ ನಿಮ್ಮೆಲ್ಲರೊಂದಿಗಿದೆ ಮಕ್ಕಳೇ. ಸುಖವಾಗಿ ಬಾಳಿ, ಸುಖವಾಗಿರಿ, ಸುಖವಾಗಿಡಿ. ಹರೇ श्री श्री राघवेंद्र भारती महाराज की